ಪ್ರಾರ್ಥಿಸಿಕೊಳ್ಳೋಣ. ಪ್ರಿಯರೇ, ಆ ನಿನ್ನೆ ದಿನದಲ್ಲಿ ಕೂಡ ಮತ್ತು ಅದ್ಭುತವಾದಂತಹ ಸಂದೇಶವನ್ನು ದೇವರು ನೀಡಿದ್ದಾನೆ. ಇವತ್ತು ಕೂಡ ಒಂದು ಒಳ್ಳೆಯ ಸಂಗತಿಯನ್ನು ನಿಮ್ಮೊಟ್ಟಿಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸ್ರಿ. ನಾನು ಹೇಳುವಂತ ಪ್ರತಿಯೊಂದು ರೆಫರೆನ್ಸ್ ಕೂಡ ಬರೆದುಕೊಂಡು ಮತ್ತೊಂದ್ಸಲ ನೀವು ಓದಿಕೊಂಡು ವಾಕ್ಯದಲ್ಲಿ ಬಲವುಳ್ಳವರಾಗಿರಬೇಕಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಓಕೆ, ನಾನು ಇವತ್ತು ಹೇಳುವಂತ ಅಂಶದ ಹೆಸರು ಶಾಶ್ವತವಾದ ಅಸ್ಥಿವಾರವುಳ್ಳ ಪಟ್ಟಣ ಯಾವುದು? ಶಾಶ್ವತವಾದ ಅಸ್ಥಿವಾರವುಳ್ಳ ಪಟ್ಟಣ ಯಾವುದು ಅನ್ನಂತ ವಿಷಯನ್ನ ನಾವು ಮಾತಾಡಿಕೊಳ್ಳೋಣ. ಈ ವಾಕ್ಯ ಹೇಳಲಿಕ್ಕೆ ಕಾರಣ, ಅನೇಕ ಕ್ರೈಸ್ತರಲ್ಲಿ ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯವನ್ನು ನಾವು ನೋಡುತ್ತೇವೆ. ಮೊಟ್ಟ ಮೊದಲನೇದಾಗಿ ಈ ವಚನದಲ್ಲಿ ಅಂದ್ರೆ ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬರುವುದಕ್ಕೆ ಕಾರಣ, ಇಬ್ರಿದವರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯ 9 ಮತ್ತು 10 ವಚನಗಳನ್ನು ನಾವು ಓದಿಕೊಳ್ಳೋಣ. ಪ್ರಿಯರೇ, ಇಬ್ರಿದವರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯ, ದೇವರ ವಾಕ್ಯ ನಮಗೆ ತಿಳಿಸಿಕೊಟ್ಟ ಪ್ರಕಾರ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದ್ರೆ ಅವನು ಶಾಶ್ವತವಾದ ಅಸ್ಥಿವಾರವುಳ್ಳ ಪಟ್ಟಣವನ್ನು, ಅಂದರೆ ದೇವರ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು ಎಂಬುದಾಗಿ. ಅಬ್ರಹಾಮನು, ಇಸಾಕನು, ಯಾಕೋಬರ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಂತ ಮಾತು ನಮಗೆ ಕಾಣ್ತಾ ಇದೆ. ಪ್ರಿಯರೇ, ಅವರು ತಮ್ಮ ಜೀವನದಲ್ಲಿ ಅವರು ಬದುಕಿರುವ ಕಾಲದಲ್ಲಿ, ಅಬ್ರಹಾಮನು ಬದುಕಿರುವ ಕಾಲದಲ್ಲಿ, ಇಸಾಕನು ಬದುಕಿರುವ ಕಾಲದಲ್ಲಿ ಮತ್ತು ಯಾಕೋಬರು ಕೂಡ ಈ ಲೋಕದಲ್ಲಿ ಅನ್ಯ ದೇಶದವರಂತೆ ಈ ಲೋಕ ನಮ್ಮದು ಸ್ವಂತ ಅಲ್ಲ ಅನ್ನಂತ ರೀತಿಯಲ್ಲಿ ಬದುಕಿ ಅವರು ಶಾಶ್ವತವಾದ ಅಸ್ಥಿವಾರವುಳ್ಳ ಪಟ್ಟಣವನ್ನು ಎದುರು ನೋಡಿದರು ಎಂಬುದಾಗಿ ಈ ವಾಕ್ಯ ಬರೆಯಲ್ಪಟ್ಟಿದೆ. ಯಾವ ಲೋಕವನ್ನು ಮತ್ತು ಯಾವ ಪಟ್ಟಣವನ್ನು ಇವರು ಎದುರು ನೋಡಿದರು ಅಂದಾಗ, ಮತ್ತೆ ಪರದೇಶಿನ ಅಥವಾ ಪರಲೋಕನ ಅಥವಾ ಇನ್ನೇನಾದ್ರೂ ದೇವರು ನಿರ್ಮಿಸುವಂತ ಲೋಕನ ಅನ್ನಂತ ಅನುಮಾನಾಸ್ಪದವಾಗಿ ಇವತ್ತು ಪ್ರಪಂಚದಲ್ಲಿ ಅನೇಕ ಕ್ರೈಸ್ತರಲ್ಲಿ ಈ ವಚನದ ಮೇಲೆ ಭಿನ್ನಾಭಿಪ್ರಾಯಗಳು ನಾವು ನೋಡ್ತಾ ಇದ್ದೀವಿ. ಪ್ರಿಯರೇ, ಕೆಲವರು ಪರಲೋಕವನ್ನು ಎದುರು ನೋಡ್ತಾ ಇದ್ದರು ಎಂಬುದಾಗಿ, ಕೆಲವರು ಪರದೇಶಿಯನ್ನು ಎದುರು ನೋಡಿದರು ಎಂಬುದಾಗಿ, ಕೆಲವರು ವಾಗ್ದಾದ ದೇಶ ಅಂತಂದ್ರೆ ಅವರು ಇರತಕ್ಕಂತ ದೇಶ ಅಂದ್ರೆ ಶಾಶ್ವತವಾಗಿ ಅವರು ನಿವಾಸ ಮಾಡುವಂತದ್ದು ಈ ಇಸ್ರೇಲ್ ದೇಶನ್ನ ಎದುರು ನೋಡಿದರು ಎಂಬುದಾಗಿ ಅನೇಕ ಬೋಧನೆಗಳು ಇವತ್ತು ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರಿಯರೇ, ಅಂದ್ರೆ ಭೂಮಿ ಮೇಲೇನೆ ಕಾನಾನ್ ದೇಶನ ಎದುರು ನೋಡಿದರು. ಅವರು ಶಾಶ್ವತವಾಗಿ ಅವರ ತಲತಲಾಂತರಗಳು ಅಬ್ರಹಾಮನ ಸಂತಾನ ನಿವಾಸ ಮಾಡುವಂತ ಪಟ್ಟಣ ಯೆರೂಸಲೇಮು ಅಥವಾ ಇಸ್ರೇಲ್ ದೇಶ. ಈ ಲೋಕವನ್ನು ಅಂದ್ರೆ ಈ ದೇಶವನ್ನು, ಈ ಪಟ್ಟಣವನ್ನು ಎದುರು ನೋಡಿದರು ಎಂಬುದಾಗಿ ಅನೇಕ ಕ್ರೈಸ್ತರಲ್ಲಿ ಬೋಧನೆ ಇದೆ. ಮತ್ತು ಕೆಲವರು ಅಲ್ಲ, ಈ ಲೋಕದಲ್ಲಿ ಅವರು ಬದುಕುತ್ತಾ ಪರಲೋಕವನ್ನು ಎದುರು ನೋಡಿದರು, ಅವರು ಪರಲೋಕಕ್ಕಾಗಿ ಜೀವಿಸಿದರು ಎಂಬುದಾಗಿ ಇನ್ನೊಂದು ರೀತಿಯಲ್ಲಿ ಬೋಧನೆ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಯಾವುದನ್ನ ನಂಬಬೇಕು, ಯಾವುದನ್ನ ಆಲೋಚನೆ ಮಾಡಬೇಕು, ಯಾವುದನ್ನ ನಾವು ಹಿಡ್ಕೊಳ್ಳಬೇಕು ಅನ್ನಂತ ರೀತಿಯಲ್ಲಿ ಕ್ರೈಸ್ತರು ಗಂದರಗೋಳಕ್ಕೆ ಒಳಗಾಗಿ ಸಂಶಯಗಳಿಂದ ಜೀವನ ಮಾಡುವಂತವರು ಅನೇಕರಿದ್ದಾರೆ. ಪ್ರಿಯರೇ, ಅದಕ್ಕಾಗಿ ಈ ಕ್ರೈಸ್ತರ ಮನೋಭಾವನೆಗಳು ಪೆಟ್ಟು ಬೀಳಬಾರದಂತೇಳಿ ಅಥವಾ ಕ್ರೈಸ್ತರಿಗೆ ಸರಿಯಾದಂತ ಸದುತ್ತರವನ್ನು ನಾವು ಕೊಡಬೇಕು ಅಂತೇಳಿ ಈ ಅಂಶವನ್ನು ನಾನು ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಸರಿಯಾದಂತ ರೀತಿಯಲ್ಲಿ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಬೈಬಲ್ ನಲ್ಲಿ ಇರ್ತಕ್ಕಂಥ ವಚನಗಳು ಮತ್ತು ಬೈಬಲ್ ನಲ್ಲಿ ಇರ್ತಕ್ಕಂಥ ವಾಕ್ಯಗಳು ಎಲ್ಲರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಬೈಬಲ್ನಿಂದನೇ ನಾವು ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಸ್ವಂತ ಆಲೋಚನೆಗಳಾಯ್ತು, ನಮ್ಮ ಸ್ವಂತ ಜ್ಞಾನದಿಂದ ಆಯ್ತು, ಯಾವಾಗಲೂ ಕೂಡ ಬೈಬಲ್ನ ಆಲೋಚನೆ ಮಾಡಬಾರ್ದು. ಇವತ್ತು ನನಗೆ ತಿಳಿದಂಗೆ ನಾನು ಮಾತಾಡ್ಬೋದು, ಆದ್ರೆ ನಾನು ತಿಳಿದಂಗೆ ನನ್ನ ಸ್ವಂತ ಜ್ಞಾನದಿಂದ ನಾನು ಮಾತಾಡಿದ್ರೆ ಅದು ಸರಿಯಲ್ಲ.
ಬೈಬಲ್ ನಲ್ಲಿ ಪ್ರಶ್ನೆ ಬಂದಿದೆ ಬೈಬಲ್ ನಲ್ಲೇ ನಮಗೆ ಉತ್ತರ ಸಿಗಬೇಕಾಗಿದೆ. ಬೈಬಲ್ ಆನ್ಸರ್ ಟು ದಿ ಬೈಬಲ್. ಬೈಬಲ್ ನಲ್ಲಿ ಏನೇ ಕ್ವಶನ್ ಬರ್ಲಿ, ಬೈಬಲ್ ನಲ್ಲಿ ಏನೇ ಸಂಶಯ ಬರ್ಲಿ, ಅಥವಾ ಬೈಬಲ್ ನಲ್ಲಿ ನಮಗೆ ಎಂತದ್ದೇ ಡೌಟ್ ಆಗ್ಲಿ, ನಾವು ಬೈಬಲ್ ನಿಂದನೇ ಉತ್ತರ ಪಡ್ಕೊಳ್ಬೇಕು. ಬೈಬಲ್ ಹೇಳಿದ್ದನ್ನೇ ನಾವು ನಂಬಬೇಕು. ಹಲವಾರು ಜನರು ನನಗೆ ಪರಿಶುದ್ಧಾತ್ಮ ಪ್ರೇರೇಪಣೆಯಿಂದ ನನಗೆ ಹಿಂಗ ಹೇಳಿದ್ದು, ನನಗೆ ಹಂಗೆ ಹೇಳಿತು ಅಂತ ಹೇಳಿ ಸುಳ್ಳಾದಂತ ಬೋಧನೆಗಳನ್ನ ನಾವು ನಂಬಬಾರದು, ಸುಳ್ಳಾದಂತ ಆಲೋಚನೆಗಳನ್ನ ನಾವು ಕೇಳಬಾರದು. ನಮಗೆ ವಾಕ್ಯಗಳ ಆಧಾರಗೊಂಡು ನಾವು ಮಾತಾಡಿಕೊಳ್ಳಬೇಕು. ಯಾಕಂದ್ರೆ ಬೈಬಲ್ ನಲ್ಲಿ ಒಂದು ತೆಗಿಬಾರದು, ಒಂದು ಹಾಕಬಾರದು ಎಂಬುದಾಗಿ ಬೈಬಲ್ ನಲ್ಲಿ ನಮಗೆ ಕಾಣ್ತಾ ಇದೆ. ಯಾಕಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ನಮಗೆ ಗೊತ್ತು. ಅದಕ್ಕಾಗಿ ನಾವು ಯಾವುದೇ ಹಾಕೋದಾಯ್ತು ತೆಗೆಯುವುದಾಯ್ತು ನಾವು ಯಾರು ಕೂಡ ಮಾಡಬಾರ್ದು. ಇವತ್ತು ಪ್ರಪಂಚದಲ್ಲಿ ಊಹೆದಿಂದ ಕಲ್ಪಿತವಾದಂತ ಜ್ಞಾನವು ತುಂಬಿದೆ ಪ್ರಿಯರೇ. ಅನೇಕ ಸೇವಕರಲ್ಲಿ ಕೂಡ ಕಲ್ಪಿತವಾದಂತ ಜ್ಞಾನ ತುಂಬಿದೆ. ಅವರಿಗೆ ತಿಳಿದಂಗೆ ಅವರು ಆಲೋಚನೆ ಮಾಡಿಕೊಂಡು ಅವರ ಸ್ವಂತ ಜ್ಞಾನದಿಂದ ಉಪದೇಶ ಮಾಡುತ್ತಾ ಇದು ದೇವರು ಹೇಳಿದ್ದು ಅಂತ ಹೇಳಿ ಹೇಳುವಂತವರನ್ನ ನಾವು ನೋಡಿದ್ದೇವೆ, ಅವರ ಮಾತುಗಳನ್ನು ಕೇಳಿದ್ದೇವೆ. ಅದಕ್ಕಾಗಿ ನಮಗೆ ಬೈಬಲ್ ನಲ್ಲಿ ಇರ್ತಕ್ಕಂಥ ಸಮಾಧಾನವನ್ನು ನಾವು ಪಡ್ಕೊಳ್ಬೇಕಾಗಿದೆ. 1000 ಜನ 1000 ರೀತಿಯಲ್ಲಿ ಉಪದೇಶ ಮಾಡುತ್ತಾರೆ. ಯಾಕಂದ್ರೆ 1000 ರೀತಿಯಲ್ಲಿ ಬೈಬಲ್ ಇಲ್ಲ, 1000 ರೀತಿಯಲ್ಲಿ ಬೈಬಲ್ ಇಲ್ಲ, ಒಂದೇ ರೀತಿಯ ಬೈಬಲ್ ಇದೆ. ನಮಗೆ ಕೊಟ್ಟಿರತಕ್ಕಂಥದ್ದು ಪ್ರತಿಯೊಬ್ಬರ ಕೈಯಲ್ಲಿರ್ತಕ್ಕಂಥದ್ದು ಈ ಪರಿಶುದ್ಧವಾದಂತ ಪುಸ್ತಕ ಮಾತ್ರನೇ. ಏನು ನನಗೊಂದು ರೀತಿ ನಿನಗೊಂದು ರೀತಿ ಬೈಬಲ್ ಕೊಟ್ಟಿಲ್ಲ. ಒಂದೊಂದು ಡಿನೋಮಿನೇಷನ್ ಒಂದೊಂದ್ ತರ ಬೈಬಲ್ ಕೊಟ್ಟಿಲ್ಲ. ಎಲ್ಲರ ಕೈಯಲ್ಲಿರೋದು ಬೈಬಲ್ ಒಂದೇ. ಎಲ್ಲರೂ ನಂಬಿರೋದು ಯೇಸು ಕ್ರಿಸ್ತನನ್ನೇ, ಎಲ್ಲರೂ ನಂಬಿರೋದು ಇದೇ ಬೈಬಲ್ ಅನ್ನ. ಅದಕ್ಕಾಗಿ ನಾವು ಬೈಬಲ್ ಅನ್ನು ಓದುವಂತ ವಿಧಾನ ಸರಿಯಾಗಿರಬೇಕು. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮಗೆ ಮತ್ತೊಂದ್ಸಲ ಹೇಳ್ತೀನಿ, ನಾನು ಬೈಬಲ್ ಓದುವಂತ ನೀವು ಕಾಲವನ್ನು, ಸಮಯವನ್ನು, ಮತ್ತು ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಯಾಕೆ ಹೇಳಿದ್ರು, ಈ ವಚನದ ಭಾವನೆಯನ್ನು, ಈ ವಚನದ ಹಿಂದೆ ಅರ್ಥ ಏನಂತ ಹೇಳಿ ನಾವು ಆಲೋಚನೆ ಮಾಡಿದಾಗ ಮಾತ್ರ ಬೈಬಲ್ ಅರ್ಥ ಆಗುತ್ತೆ ಪ್ರಿಯ. ಈಗ ಹೊಸ ಒಡಂಬಡಿಕೆಯಲ್ಲಿ ಒಂದು ರೀತಿ ಹೊಸ ಆಜ್ಞೆಗಳನ್ನು ಹೊಂದಿಕೊಂಡಿದ್ದೇವೆ, ಹಳೆ ಒಡಂಬಡಿಕೆಯಲ್ಲಿ ಒಂದು ರೀತಿ. ಉದಾಹರಣೆಗೆ ನಾನು ಹೇಳ್ತೀನಿ, ಹಳೆ ಒಡಂಬಡಿಕೆಯಲ್ಲಿ ನೀನು ಕಾಲಿಗೆ ಕಾಲು, ಕೈಗೆ ಕೈ, ಪೆಟ್ಟಿಗೆ ಪೆಟ್ಟು ಅಂತೇಳಿ ಬರೆಯಲ್ಪಟ್ಟಿದೆ. ಅಂದ್ರೆ ಅವ್ರು ನಿನ್ಗೇನ್ ಮಾಡ್ತಾರೋ ಅದನ್ನ ನಿನಗೆ ಮಾಡು ಅಂತ ಹೇಳ್ತಾರೆ. ಅದೇ ಹೊಸ ಒಡಂಬಡಿಕೆಗೆ ಬರೋಣ, ಒಂದು ಕೆನ್ನೆ ಹೊಡೆದ್ರೆ 2ನೇ ಕೆನ್ನೆ ನೀನು ತೋರಿಸ್ಬೇಕು ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಇರ್ತದೆ. ಅಂದ್ರೆ ಹಳೆ ಆಜ್ಞೆಗಳು, ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಅನೇಕವಾದಂತ ವಾಕ್ಯಗಳನ್ನು ಯೇಸು ಸ್ವಾಮಿ ಬಂದು ಅವನ್ನು ತೆಗೆದುಹಾಕಿ ಹೊಸ ಪದ್ಧತಿಯನ್ನು, ಹೊಸ ಆಲೋಚನೆಗಳನ್ನ ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಬೈಬಲ್ ನಲ್ಲಿ ನೋಡ್ತಾ ಇರ್ತೇವೆ ಪ್ರಿಯರೇ. ಅದಕ್ಕಾಗಿ ಬೈಬಲ್ ಅನ್ನು ಓದುವಾಗ, ಬೈಬಲ್ ಅನ್ನು ಕೇಳುವಾಗ, ಅಥವಾ ಬೈಬಲ್ ಅನ್ನು ನಾವು ಸರಿಯಾದಂತ ರೀತಿಯಲ್ಲಿ ಆಲೋಚನೆ ಮಾಡಿಕೊಳ್ಳಬೇಕಂತ ಹೇಳಿ ನಿಮ್ಮಲ್ಲಿ ಮತ್ತೊಂದ್ಸಲ ನಾನು ವಿನಂತಿಸಿಕೊಳ್ಳುತ್ತೇನೆ. ಇಷ್ಟಕ್ಕ ಈ ಪಟ್ಟಣ ಯಾವುದು? ನಿಜವಾಗಲೂ ಈ ಭೂಮಿ ಮೇಲೆ ಇರ್ತಕ್ಕಂಥ ಇಸ್ರಾಯೇಲ್ ದೇಶದಲ್ಲಿ ಇರ್ತಕ್ಕಂಥ ಯೆರೂಸಲೇಮ್ ಪಟ್ಟಣನ, ಅಥವಾ ಪರಲೋಕನ ಎದುರು ನೋಡಿದರ ಅಂತ ಆ ಆಲೋಚನೆ ಇವತ್ತು ನಾವು ಮಾಡಬೇಕಾಗಿದೆ. ಅಂದ್ರೆ ಪರಲೋಕನ ಎದುರು ನೋಡಿದರಂತ ಒಂದು ಬ್ಯಾಚ್ ಆದ್ರೆ, ಇನ್ನೊಂದು ಬ್ಯಾಚ್ ಇಲ್ಲ, ಭೂಮಿ ಮೇಲೆ ಅವರು ಶಾಶ್ವತವಾಗಿ ಬದುಕುವಂತ, ತಲತಲಾಂತರಗಳಿಗೆ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದಂತ ವಾಗ್ದಾತ ದೇಶವನ್ನಂದ್ರೆ ಇಸ್ರಾಯೇಲ್ ದೇಶವನ್ನು ಎದುರು ನೋಡಿದರು ಎಂಬುದಾಗಿ ಕೆಲವರು ಅಭಿಪ್ರಾಯ ಪಟ್ಟು ಬೋಧನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ ಪ್ರಿಯರೇ. ಮತ್ತೊಂದ್ಸಲ ಈ 10ನೇ ವಚನವನ್ನು ಅಥವಾ 9ನೇ ವಚನದಿಂದ ನಾವು ಓದಿಕೊಳ್ಳೋಣ ಪ್ರಿಯರೇ. ಏನಂತ, ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರಾಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಇಲ್ಲಿ ವಚನನ ನಾವು ಸರಿಯಾದಂತ ರೀತಿಯಲ್ಲಿ ಆಲೋಚನೆ ಮಾಡೋಣ. ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದವನಂತೆ, ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರಾಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅಂದ್ರೆ ಅಬ್ರಹಾಮನು ಕಾನಾನ್ ದೇಶಕ್ಕೆ ಆಲ್ರೆಡಿಯಾಗಿ ಕಾನಾನ್ ದೇಶಕ್ಕೆ ನಡೆಸಿದಾನೆ. ದೇವರು ಕಾನಾನ್ ದೇಶಕ್ಕೆ ಬಂದಿದ್ದಾನೆ. ಕಾನಾನ್ ದೇಶದಲ್ಲಿ ಇದ್ದುಕೊಂಡು ಅಸ್ಥಿವಾರವುಳ್ಳ ಪಟ್ಟಣವನ್ನು ಎದುರು ನೋಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. 10ನೇ ವಚನವನ್ನು ನಾವು ನೋಡುವಾಗ, ಯಾಕಂದ್ರೆ ಅವನು ಶಾಶ್ವತವಾದ ಅಸ್ಥಿವಾರವುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿದ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಾ ಇದ್ದಾನೆ. ದೇವರು ಸಂಕಲ್ಪಿಸಿದ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಆತನ ಕೈಯಾರೆ ನಿರ್ಮಾಣ ಮಾಡತಕ್ಕಂತ ಪಟ್ಟಣ, ಆತನ ಸ್ವಹಸ್ತಗಳಿಂದ ತಯಾರು ಮಾಡತಕ್ಕಂತ ಪಟ್ಟಣ.
ಈಗ ಭೂಮಿ ಮೇಲೆ ಇರ್ತಕ್ಕಂಥ ಯೆರೂಸಲೇಮ ಪಟ್ಟಣ ಅಂತ ನಾವು ಅನ್ಕೊಂಡ್ರೆ, ಅಥವಾ ಇಸ್ರೇಲ್ ದೇಶ ಅಂತ ನಾವು ಅನ್ಕೊಂಡ್ರೆ, ದೇವರ ಕೈಯಿಂದ ದೇವರು ಸಂಕಲ್ಪಿಸಿದ, ದೇವರು ಯಾವ ಅಸ್ಥಿವಾರವುಳ್ಳ ಪಟ್ಟಣವನ್ನು ಸಿದ್ಧ ಮಾಡ್ತಾ ಇದ್ದಾನೋ ಆ ಪಟ್ಟಣವನ್ನು ಅಬ್ರಹಾಮನು ಎದುರು ನೋಡುತ್ತಿದ್ದನು. ದೇವರು ಯಾವ ಪಟ್ಟಣವನ್ನು ಸಿದ್ಧ ಮಾಡ್ತಾ ಇದ್ದಾನೆ? ಪರಲೋಕನ? ಪರಲೋಕ ಸಿದ್ಧ ಮಾಡಿರ್ತಕ್ಕಂಥ ಲೋಕನ, ಅಥವಾ ಪರಲೋಕ ಇದ್ದ ಲೋಕನ, ಸೃಷ್ಟಿ ಮಾಡಲ್ಪಟ್ಟಂತ ಲೋಕನ, ಪರಲೋಕ ಇರುವಂತ ಲೋಕನ ಅಂತ ಆಲೋಚನೆ ಮಾಡಿದ್ರೆ, ಪರಲೋಕ ದೇವರು ಇರುವಂತ ಲೋಕ, ಅದು ದೇವರು ಇದ್ದಂತ ಲೋಕ. ಅದಕ್ಕಾಗಿ ದೇವರು ಅದನ್ನು ಸೃಷ್ಟಿ ಮಾಡಿಲ್ಲ. ದೇವರಿರುವಂತ ಲೋಕನೇ ಪರಲೋಕನ ಅಂತ ಹೇಳಿ ನಾವು ಹೇಳಲಿಕ್ಕೆ ನಾವು ಸಾಧ್ಯ. ಅಂದ್ರೆ ಪರಲೋಕ ನಿರ್ಮಿತವಾದದ್ದಲ್ಲ, ದೇವರ ಕೈಯಿಂದ ಕಟ್ಟಲ್ಪಟ್ಟಿದ್ದು ಅಲ್ಲ, ದೇವರಿದ್ದಂತ ಲೋಕ. ಆತನಿಗೋಸ್ಕರ ನಾವು ಹುಟ್ಟುವುದಕ್ಕಿಂತ ಮುಂಚಿತವಾಗಿ, ಜಗತ್ತು ಸೃಷ್ಟಿ ಆಗೋದಕ್ಕಿಂತ ಮುಂಚಿತವಾಗಿ ಆತನು ಮತ್ತು ಆತನ ತರಾಗಿರ್ತಕ್ಕಂಥ ಸೇವಕರಾಗಿರ್ತಕ್ಕಂಥ ಅಥವಾ ದೂತರು ಅಂತಕ್ಕಂಥ ಕೋಟಾನುಕೋಟಿ ದೇವದೂತರು ಪರಲೋಕದಲ್ಲಿ ಆಲ್ರೆಡಿ ಇದ್ದಾರೆ. ನಾವು ಇಲ್ದಾಗ, ಈ ಸೃಷ್ಟಿ ಇಲ್ದಾಗ, ಪಾತಾಳ ಇಲ್ಲದಾಗ ಪರಲೋಕ ಇತ್ತು. ಆ ಪರಲೋಕದಲ್ಲಿ ದೇವರಿದ್ದಾನೆ. ಆ ದೇವರು ಮಾತ್ರವಲ್ಲದೆ ಕೋಟಾನುಕೋಟ ದೇವದೂತರು ಕೂಡ ಆತನ ಸೇವಕರಾಗಿ, ಆತನ ಸೇವೆ ಮಾಡುವಂತವರಾಗಿ ಆ ಪರಲೋಕದಲ್ಲಿ ಇದ್ದದ್ದನ್ನು ನಾವು ಅನೇಕ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಒಂದು ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 11ನೇ ವಚನ. ಇದಲ್ಲದೆ ಸಿಂಹಾಸನವು ಜೀವಿಗಳ ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರು ಕಂಡೆನು. ಅವರ ಸಂಖ್ಯೆಯು ಕೋಟಾನುಕೋಟಿಯು ಲಕ್ಷೋಪಲಕ್ಷವಾಗಿಯೂ ಇತ್ತು. ಅವರು ಸ್ವರವು ನನಗೆ ಕೇಳಿಸಿತು. ಅವರ ಮಹಾಶಬ್ದದಿಂದ ವಧಿತನಾದ ಕುರಿಯದಾತನ ಫಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನೆಂದು ಗಟ್ಟಿಯಾದಂತ ಸ್ವರದಿಂದ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ ಎಂಬುದಾಗಿ ಈ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಪರಲೋಕದಲ್ಲಿ ಕೋಟಾನುಕೋಟ ದೇವದೂತರು ಆಲ್ರೆಡಿ ಇದ್ದಾರೆ. ಈ ಸೃಷ್ಟಿ ಉಂಟಾಗೋದಕ್ಕಿಂತ ಮುಂಚಿತವಾಗಿ ಪರಲೋಕ ಇದೆ. ಆತನ ಕೈಯಿಂದ ನಿರ್ಮಾಣ ಮಾಡಲ್ಪಡತಕ್ಕಂತ ಪಟ್ಟಣವನ್ನು ಎದುರು ನೋಡುವಂತ ವ್ಯಕ್ತಿ ಆಗಿದ್ದಾನೆ. ಅಬ್ರಹಾಮ ಆಗಿರ್ಬೋದು, ಇಸಾಕನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಮತ್ತು ಅನೇಕ ಪ್ರವಾದಿಗಳು ಕೂಡ ಮತ್ತೆ ಆ ಪಟ್ಟಣಗೋಸ್ಕರ ಎದುರು ನೋಡುವಂತ ವ್ಯಕ್ತಿಗಳಾಗಿದ್ದಾರೆ ಅಂತಕ್ಕಂಥದ್ದನ್ನು ವಾಕ್ಯವನ್ನು ನಾವು ನೋಡ್ತಾ ಇದ್ವಿ. ನಿಜವಾಗ್ಲೂ ಪ್ರಿಯರೇ, ಆ ಪಟ್ಟಣ ಯಾವುದು ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ಅಥವಾ ಭೂಲೋಕದಲ್ಲಿ ಕಟ್ಟಲ್ಪಟ್ಟಂತ ಯೆರೂಸಲೇಮ ಪಟ್ಟಣ, ಅಥವಾ ಪರಲೋಕದಲ್ಲಿರ್ತಕ್ಕಂಥ ಪ್ರಕಟಣೆ ಗ್ರಂಥ 21, 22 ಅಧ್ಯಾಯಗಳಲ್ಲಿ ಹೇಳ್ತಕ್ಕಂಥ ಆ ಪಟ್ಟಣನ, ಆತನ ಕೈಯಿಂದ ನಿರ್ಮಿತವಾದಂತ ಪಟ್ಟಣನ ಅಂತ ಆಲೋಚನೆ ಮಾಡಿದ್ರೆ ಪ್ರಿಯರೇ, ಈ ಎರಡನ್ನೂ ಅಲ್ಲ ಅಂತೇಳಿ ವಾಕ್ಯದ ಮುಖಾಂತರ ನಾನು ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೀನಿ ಪ್ರಿಯರೇ. ಆಲೋಚನೆ ಮಾಡೋಣ. ಇದರ ವಿಷಯದಲ್ಲೇ ನಾವು ಸಂಶಯಗಳನ್ನು ತೊಲಗಿಸಿಕೊಂಡು ವಾಕ್ಯನ ನಂಬಿ, ವಾಕ್ಯದಲ್ಲಿರ್ತಕ್ಕಂಥ ವಿಷಯಗಳನ್ನು ಅದ್ಭುತವಾದಂತ ರೀತಿಯಲ್ಲಿ ದೇವರು ಬರೆಸಿಕೊಟ್ಟಂತ ವಿಷಯ, ನನ್ನ ಸ್ವಂತ ಜ್ಞಾನ ಅಲ್ಲ, ನನ್ನ ಒಂದು ಘನತೆಗೋಸ್ಕರ ನಾನು ಹೇಳ್ತಾ ಇಲ್ಲ, ದೇವರು ನಮಗೋಸ್ಕರ ಬರೆಸಿಕೊಟ್ಟಂತ ವಾಕ್ಯವನ್ನು ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಈಗ ನಾವು ಎಫೆಸೆ ಬರೆದ ಪತ್ರಿಕೆಗೆ ಬರೋಣ ಪ್ರಿಯರೇ. ಎಫೆಸದವರಿಗೆ ಬರೆದಂತ ಪತ್ರಿಕೆ, ಭಕ್ತನಾಗಿರ್ತಕ್ಕಂಥ ಪೌಲನು ಎಫೆಸದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. ಯಾವ ಪಟ್ಟಣ ಯಾವಾಗ ಇದು ಕಟ್ಟಲ್ಪಡ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಿಕೊಂಡು ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ. ಈಗಿರಲಾಗಿ, ಮತ್ತೊಂದ್ಸಲ ಹೇಳ್ತೇನೆ ವಚನ, ಎಫೆಸದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ. ಈಗಿರಲಾಗಿ ನೀವು ಇನ್ನು ಮೇಲೆ ಪರದೇಶಿಯರು, ಅನ್ಯರು ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಏನ್ ಹೇಳ್ತಾ ಇದೆ? ಮತ್ತೊಂದ್ಸಲ ಓದ್ತೀನಿ ಅದೇನಂತ ಹೇಳಿ, ಈಗಿರಲಾಗಿ ನೀವು ಅಂದ್ರೆ ಎಫೆಸಿ ಪಟ್ಟಣದವರು. ಎಫೆಸಿ ಪಟ್ಟಣದವರು ಯಾರು? ಅನ್ಯ ಜನರು. ಅನ್ಯ ಜನರಿಂದ ಬಂದಿರತಕ್ಕಂತ ಯೇಸು ಕ್ರಿಸ್ತನನ್ನ ನಂಬಿಕೊಂಡು ಬದುಕತಕ್ಕಂಥ ಕ್ರೈಸ್ತರು. ಯಾರಿವರು? ಎಫೆಸಿ ಪಟ್ಟಣದಲ್ಲಿ ಇರ್ತಕ್ಕಂಥವ್ರು ಯಾರು? ಅನ್ಯ ಜನಾಂಗದವರು
ಪೌಲನು ಹೋಗಿ ಅಲ್ಲಿ ಸುವಾರ್ತೆಯನ್ನು ಮಾಡಿದಾಗ ಆ ಸುವಾರ್ತೆಯನ್ನು ನಂಬಿ ಯೇಸು ನಾಮದಲ್ಲಿ ದೀಕ್ಷಾ ಸ್ನಾನ ತಗೊಂಡು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿರ್ತಕ್ಕಂಥ ಜನಾಂಗದವರು FSC ಪಟ್ಟಣದಲ್ಲಿರ್ತಕ್ಕಂಥವ್ರು. ಅವ್ರಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ, ಅವ್ರಿಗೆ ಹೇಳ್ತಾ ಇದ್ದಾನೆ, ಈಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು ಅನ್ಯರು ಆಗಿರದೆ ದೇವರೊಂದಿಗೆ ಒಂದೇ ಸಂಸ್ಥಾನದವರು ದೇವರ ಮನೆಯವರು ಆಗಿದ್ದೀರಿ ಎಂಬುದಾಗಿ. ದೇವರ ಮನೆಯವರು ಮತ್ತು ದೇವರ ಸಂಸ್ಥಾನದವರು, ದೇವರೊಂದಿಗೆ ದೇವರ ಸಂಸ್ಥಾನದವರಾಗಿದ್ದೀರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ದೇವರ ಸಂಸ್ಥಾನ ಯಾವುದು? ಇದು ತೆಲುಗಿನಲ್ಲಿ ನಾವು ನೋಡಿದಾಗ దేవుని పట్టణము, దేవుని చేత నిర్మింపబడిన పట్టణము ಅನ್ನಂತ ಪದ ಇರ್ತದ ಪ್ರಿಯರ, ಶಬ್ದ ಇರ್ತದಲ್ಲಿ. ಪಟ್ಟಣ, ಸಂಸ್ಥಾನ. ಸಂಸ್ಥಾನ ಅಂತಂದ್ರೆ ಒಂದು ರಾಜ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ರಾಜ್ಯ ಅಥವಾ ಒಂದು ಸಂಸ್ಥಾನ ಅಂತ ಕರೆಯಲಿಕ್ಕೆ ಅಥವಾ ಪಟ್ಟಣ ಅಂತ ಕರಿಬೇಕಂತಂದ್ರೆ ಒಂದು ಪ್ಲೇಸ್ ಬೇಕು, ಆ ಒಂದು ಪ್ರದೇಶ ಬೇಕು, ಆ ಪ್ರದೇಶದಲ್ಲಿ ಮನೆಗಳಿರಬೇಕು, ಆ ಮನೆಗಳಲ್ಲಿ ಜನಾಂಗದವರು ಇರಬೇಕು. ಆ ಜನಾಂಗದ ತುಂಬಿ ತುಳುಕುವಾಗ ಇದು ಮಹಾನಗರ ಅಥವಾ ಮಹಾಪಟ್ಟಣ ಅಂತೇಳಿ ಕರೆಯಲಿಕ್ಕೆ ಅಥವಾ ಇದು ಸಂಸ್ಥಾನ ಅಂತೇಳಿ ಕರೆಯಲಿಕ್ಕೆ ಸಾಧ್ಯ ಪ್ರಿಯ. ಹೌದಾ ಇಲ್ವಾ? ಮಹಾ ಸಂಸ್ಥಾನ ಇದು. ಇದು ದೇವರೊಂದಿಗೆ ನಾವು ನಿವಾಸ ಮಾಡುವಂತ ಸಂಸ್ಥಾನ ಅಂತೇಳಿ ವಾಕ್ಯ ನಮಗೆ ಹೇಳ್ತಾ ಇದೆ. ದೈವ ಜನರೊಂದಿಗೆ ಒಂದೇ ಸಂಸ್ಥಾನ, ಒಂದೇ ಸಂಸ್ಥಾನ, ಒké ಪಟ್ಟಣಮು ಅಂತ ರಾಯ್ಬಿಡಿದೆ. ತೆಲುಗಿನಲ್ಲಿ ಆದ್ರೆ ಒಂದೇ ಪಟ್ಟಣವಾಗಿರುವ ಅಂತೇಳಿ, ಒಂದೇ ಪಟ್ಟಣ. ನಾವು ಅಂದ್ರೆ ಭೂಮಿ ಮೇಲೆ ಹಲವಾರು ಪಟ್ಟಣಗಳಿದ್ದಾವೆ. ಭೂಮಿ ಮೇಲೆ ಕಾಂಡಗಳಿದಾವೆ, ದೇಶಗಳಿದಾವೆ, ರಾಜ್ಯಗಳಿದಾವೆ, ಜಿಲ್ಲೆಗಳಿದಾವೆ, ತಾಲೂಕುಗಳಿದಾವೆ, ಹಳ್ಳಿಗಳಿದಾವೆ. ಇವೆಲ್ಲವನ್ನು ಸೇರಿಸುವಾಗ ಕೆಲವು ಹಳ್ಳಿಗಳು ಸೇರಿಸಿದರೆ ತಾಲೂಕು ಆಗುತ್ತಾ, ಕೆಲವು ತಾಲೂಕುಗಳು ಸೇರಿಸಿದಾಗ ಪಟ್ಟಣ ಆಗುತ್ತಾ, ಜಿಲ್ಲೆ ಆಗುತ್ತಾ, ಕೆಲವು ಜಿಲ್ಲೆಗಳು ಪಟ್ಟಣಗಳು ಸೇರಿಸಿದಾಗ ಒಂದು ರಾಜ್ಯ ಆಗುತ್ತಾ, ಕೆಲವು ರಾಜ್ಯಗಳನ್ನು ಸೇರಿಸಿದಾಗ ಒಂದು ದೇಶ ಆಗುತ್ತಾ, ಕೆಲವು ದೇಶಗಳನ್ನು ಸೇರಿಸಿದ್ರೆ ಒಂದು ಕಾಂಡ ಆಗುತ್ತಾ. ಈ ಎಲ್ಲಾ ಕಾಂಡಗಳು ಸೇರಿ ಇರ್ತಕ್ಕಂಥದ್ದೇ ಭೂಗೋಳ ಅಂತಕ್ಕಂಥದ್ದು, ಭೂಮಿ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದೀವಿ ಪ್ರಿಯರೇ. ಈ ಭೂಮಿ ಮೇಲೆ ದೇವರು ಕಟ್ಟಲ್ಪಟ್ಟಂತ ಒಂದು ಪಟ್ಟಣ ಇದೆ. ಆ ಪಟ್ಟಣನ ಹೇಳ್ತಾ ಇದ್ದಾನೆ ಇಲ್ಲಿ ಪೌಲನು. ಇಗೋ, ನೀವು ಇನ್ನು ಮೇಲೆ ನೀವು ಅನ್ಯ ಜನರಾಗಿರದೆ ಅಥವಾ ನೀವು ದೇವರನ್ನು ಅರಿದವರಾಗಿ ಪರದೇಶಿಗಳಾಗಿರದೆ, ನೀವು ಇನ್ನು ಮೇಲೆ ದೈವ ಜನರೊಂದಿಗೆ ಸೇರಿ ಒಂದೇ ಸಂಸ್ಥಾನದಲ್ಲಿ ವಾಸ ಮಾಡುವಂತವರಾಗಿದ್ದೀರಿ. ಅಂದ್ರೆ ದೈವ ಜನರು ಯಾರು ಇಲ್ಲಿ? ಇಸ್ರಾಯೇಲರಲ್ಲಿ ಯೇಸು ಕ್ರಿಸ್ತನನ್ನು ನಂಬಿರ್ತಕ್ಕಂಥ ಕ್ರೈಸ್ತರು, ಅನ್ಯ ಜನರಲ್ಲಿ ಯೇಸು ಕ್ರಿಸ್ತನ ನಂಬಿರ್ತಕ್ಕಂಥ ಕ್ರೈಸ್ತರು, ಇವರು ಎರಡೂ ಜನಾಂಗದವರು ಸೇರಿ ಒಂದೇ ಸಂಸ್ಥಾನದಲ್ಲಿ ವಾಸ ಮಾಡಬೇಕಾಗಿದೆ. ಈಗ ಇಸ್ರಾಯೇಲರಲ್ಲಿ ಅನೇಕರು ದೇವರನ್ನು ನಂಬಿದ್ದಾರೆ, ಇದು ನಮಗೆ ಗೊತ್ತು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪೇತ್ರನು ಪ್ರಸಂಗದ ಮುಖಾಂತರ, ಆತನ ಬೋಧನೆ ಮುಖಾಂತರ ಅನೇಕ ಯೋಧರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡ್ರು. ಒಂದೇ ದಿನ 3,000 ಜನರು ದೀಕ್ಷಾ ಸ್ನಾನ ತಗೊಂಡ್ರು. 4ನೇ ಅಧ್ಯಾಯದಲ್ಲಿ ನೋಡುವಾಗ ನಾವು 5,000 ಜನಕ್ಕಿಂತ ಮೇಲ್ಪಟ್ಟು ಕಾಣ್ತಾರೆ. 6ನೇ ಅಧ್ಯಾಯದಲ್ಲಿ ನೋಡಿದಾಗ ಇನ್ನು ಹೆಚ್ಚಾಗಿ ಸಾವಿರಾರು ಜನರು ಯೇಸು ಕ್ರಿಸ್ತನನ್ನು, ಯಹೂದ್ಯರಲ್ಲಿ ಇಸ್ರಾಯೇಲ್ರಲ್ಲಿ ಅನೇಕರು ಕೂಡ ಯೇಸು ಕ್ರಿಸ್ತನನ್ನು ನಂಬಿದವರು. ಇದು ಒಂದು ತರದಾದ್ರೆ, ಪೌಲನು ಅನ್ಯ ಜನದವರಿಗೆ ಸೇವೆ ಮಾಡಿದ, ಅವರ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ, ಈಗ ಕೊರಿಂಥ ಪತ್ರಿಕೆ ಆಗಿರ್ಬೋದು, ಗಲತಿ ಪತ್ರಿಕೆ ಆಗಿರ್ಬೋದು, ಫಿಲಿಪಿ ಪತ್ರಿಕೆ, FSC ಮತ್ತೆ ಥೆಸಲೋನಿಕ ಮತ್ತೆ ಅನೇಕ ಪಟ್ಟಣಗಳಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಇವರು ಕೇವಲ ಅನ್ಯ ಜನಾಂಗದವರಾಗಿದ್ರು. ಯೇಸು ಕ್ರಿಸ್ತನ ಬೋಧನೆ ಕೇಳಿ, ಅಂದ್ರೆ ಪೌಲನು ಹೇಳಿರುವಂತ ಬೋಧನೆ ಕೇಳಿ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿರ್ತಕ್ಕಂಥವ್ರು. ಈ ದೈವ ಜನರಂದ್ರೆ ಇಸ್ರಾಯೇಲ್ರು ಮತ್ತು ನೀವು ಪರದೇಶಿಗಳು, ಅನ್ಯ ಜನರಾಗಿದ್ದ ನೀವು ಈಗ ಒಂದೇ ಸಂಸ್ಥಾನದಲ್ಲಿ, ಒಂದೇ ಪಟ್ಟಣದಲ್ಲಿ ವಾಸ ಮಾಡಬೇಕಾಗಿದೆ, ಒಂದೇ ರಾಜ್ಯದಲ್ಲಿ ನೀವು ನಿವಾಸ ಮಾಡಬೇಕಾಗಿದೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಇವರು ಸೇರಿ ಒಂದು ಪಟ್ಟಣದಲ್ಲಿ ಸೇರಬೇಕು, ಒಂದು ರಾಜ್ಯದಲ್ಲಿ ಸೇರಬೇಕು ಅನ್ನಂಥದ್ದನ್ನು ಮಾತು ನಾವು ಈ ವಚನದ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಲೋಕದಲ್ಲಿ ಒಂದು ಪಟ್ಟಣ ಇದೆ. ಆ ಪಟ್ಟಣ ಯಾವುದಂತಂದ್ರೆ ಯೆರೂಸಲೇಮ್ ಪಟ್ಟಣ. ಯೆರೂಸಲೇಮಿಗೊಂದು ಪ್ರತ್ಯೇಕತೆ ಇದೆ ಪ್ರಿಯರೇ. ಯೆರೂಸಲೇಮ್ ಪಟ್ಟಣಕ್ಕೂ ಕೂಡ ಒಂದು ಪ್ರತ್ಯೇಕತೆ ಇದೆ. ನಾವು ಮತ್ತೇನು ಬರೆಸುವಾರ್ತೆ 5ನೇ ಅಧ್ಯಾಯ 34-35ನೇ ವಚನವನ್ನು ನೋಡುವಾಗ ಒಂದು ವಿಷಯ ಹೇಳ್ತಾನೆ ಪ್ರಿಯರೇ. ಈ ಲೋಕದಲ್ಲಿ ದೇವರ ಪಟ್ಟಣ ಅನಿಸ್ಕೊಂಡಿರ್ತಕ್ಕಂಥ ಒಂದು ಪಟ್ಟಣ ಇದೆ. ಯಾವ್ದಂದ್ರೆ
ಅದು ಯೆರೂಸಲೇಮ ಪಟ್ಟಣ. ನೋಡ್ರಿ ಪ್ರಿಯರೇ, ಮತ್ತೊಂದು ಬರೆಸುವಾರ್ತೆ 5ನೇ ಅಧ್ಯಾಯ 34-35 ವಚನ. 34-35 ವಚನ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಣೆ ಇಡಬೇಡ, ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನ. ಭೂಮಿಯಲ್ಲಿ ಆಣೆ ಇಡಬೇಡ, ಅದು ಆತನ ಪಾದಪೀಠವು. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ಯೆರೂಸಲೇಮು ಇಸ್ರಾಯೇಲ್ ದೇಶದಲ್ಲಿರ್ತಕ್ಕಂಥ ಪ್ರತ್ಯೇಕಿಸಲ್ಪಟ್ಟಂತ ಪಟ್ಟಣ, ದೇವರು ನೇಮಕ ಮಾಡಿಕೊಂಡಿರ್ತಕ್ಕಂಥ ಪಟ್ಟಣ ಯೆರೂಸಲೇಮ್ ಪಟ್ಟಣ. ಈ ಯೆರೂಸಲೇಮ್ ಪಟ್ಟಣ ಮಹಾ ದೊಡ್ಡ ರಾಜನು ಇರತಕ್ಕಂಥ ಪಟ್ಟಣ. ಯಾರು ದೊಡ್ಡ ರಾಜನು? ಯಾರು? ಯೇಸು ಕ್ರಿಸ್ತ ನಿವಾಸ ಮಾಡುವಂತ ಪಟ್ಟಣನ ಅಲ್ಲ ಪ್ರಿಯರೇ. ಯೇಸು ಕ್ರಿಸ್ತನು ಹುಟ್ಟಿದ್ದು ಬೆತ್ಲೆಹೇಮಿನಲ್ಲಿ. ಆತನೇನು ಇಸ್ರಾಯೇಲ್ ದೇಶ ಯೆರೂಸಲೇಮಿಗೆ ಬಂದು ರಾಜ್ಯ ಪರಿಪಾಲನೆ ಮಾಡ್ಲಿಲ್ಲ, ಸಿಂಹಾಸನ ಮೇಲೆ ಕೂಡ್ಲಿಲ್ಲ. ಆ ದೊಡ್ಡ ಅರಸನು ಯಾರು ಅಂತಂದ್ರೆ ದಾವೀದ ಮಹಾರಾಜನು. ದಾವೀದನು ದೇವರಿಗೆ ಇಷ್ಟವಾದಂತ ಮನುಷ್ಯನು. ದೇವರ ಪಟ್ಟಣ ಅಂತಕ್ಕಂಥದ್ದು ಅಥವಾ ದೇವರು ನೇಮಕ ಮಾಡಿಕೊಂಡಿರ್ತಕ್ಕಂಥ ಪಟ್ಟಣ, ದೇವರ ಸೇವಕರು ಅಥವಾ ದೇವ ಜನಾಂಗದವರು ಇಸ್ರಾಯೇಲರು ನಿವಾಸ ಮಾಡುವಂತ ಪಟ್ಟಣ ಯಾವುದಂತಾನೆ ಯೆರೂಸಲೇಮು. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ ಅಂತ ಹೇಳ್ತೇನೆ. ಯಾಕಂದ್ರೆ ಅದು ಆ ದೊಡ್ಡ ಅರಸನು ನಿವಾಸ ಮಾಡುವಂತ ಪಟ್ಟಣ. ಇಲ್ಲಿ ಯೇಸು ಸ್ವಾಮಿ ನಿವಾಸ ಮಾಡಿಲ್ಲ, ಯೆರೂಸಲೇಮಿನಲ್ಲಿ ನಿವಾಸ ಮಾಡ್ಲಿಲ್ಲ. ಯೇಸು ಸ್ವಾಮಿ ಯಾವಾಗ ಬಂದ ಯೆರೂಸಲೇಮ್ ಪಟ್ಟಣಕ್ಕ? ಕೊನೆ ದಿನಗಳಲ್ಲಿ ಯೇಸು ಸ್ವಾಮಿ ಆ ಪಟ್ಟಣಕ್ಕೆ ಬಂದಿರುವುದನ್ನ ನಾವು ನೋಡ್ತಾ ಇದ್ದೇವೆ. ಯಾವಾಗಂದ್ರೆ ಯೇಸು ಸ್ವಾಮಿನ ಇನ್ನ ಕೆಲವು ದಿನಗಳಿಗೆ ಸಾಯ್ತಾನ ಅನ್ಲಿಕ್ಕೆ ಆತನು ಯೆರೂಸಲೇಮ್ ಪಟ್ಟಣಕ್ಕೆ ಬಂದು ದೇವಾಲಯದಲ್ಲಿರ್ತಕ್ಕಂಥ ಅಶುದ್ಧವಾದಂತ ಕಾರ್ಯಗಳನ್ನು ತೊಲಗಿಸಿ ಮತ್ತೆ ವ್ಯಾಪಾರವನ್ನು ತೊಲಗಿಸಿ ಆತನ ನಿಂತಾಗ ಆತನು ಸಾಯುವ ಮುನ್ನ ಯೆರೂಸಲೇಮ್ ಪಟ್ಟಣಕ್ಕೆ ಬಂದಿದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ಅನೇಕ ಹಳ್ಳಿಗಳನ್ನು ಸ್ವಾರ್ಥಿಗೋಸ್ಕರ ಆತನು ತಿರುಗಿ ಅನೇಕ ಗ್ರಾಮಗಳನ್ನು ದೇವರ ಕಡೆಗೆ ತಿರುಗಿಸಬೇಕನ್ನಂತ ಆಲೋಚನೆಯಿಂದ ಯೇಸು ಸ್ವಾಮೀಜಿ ಅಂದ್ರೆ ಯೇಸು ಸ್ವಾಮಿ ನಿವಾಸ ಮಾಡುವಂತ ಪಟ್ಟಣದು ಯೆರೂಸಲೇಮ್ ಪಟ್ಟಣ ಅಲ್ಲ. ಯಾರು ನಿವಾಸ ಮಾಡಿದಂತ ಪಟ್ಟಣ ಅಂತಂದ್ರೆ ದಾವೀದನು ಆತನ ಸಂತಾನದವರು ನಿವಾಸ ಮಾಡಿರ್ತಕ್ಕಂಥ ಪಟ್ಟಣ ಅದು. ಅದಕ್ಕಾಗಿ ಆ ಪಟ್ಟಣ ಅದು ಕೂಡ ಪರಿಶುದ್ಧವಾದ ಪಟ್ಟಣ. ಅಂದ್ರೆ ನೀವೆಲ್ಲರೂ ಹೋಗಿ ಯೆರೂಸಲೇಮ್ ಪಟ್ಟಣದಲ್ಲಿ ದೇವ್ರನ್ನ ಆರಾಧನೆ ಮಾಡ್ಬೇಕಂತ ಇಲ್ಲಿ ಹೇಳ್ತಾ ಇಲ್ಲ. ಈಗ ಅವರಿಗೆ ನೀವೆಲ್ಲ ಕೂಡ ಹೋಗಿ ಆ ದೇವರ ಪಟ್ಟಣವಾಗಿರುವ ಯೆರೂಸಲೇಮಿನಲ್ಲಿ ನೀವು ದೇವರನ್ನ ಆರಾಧನೆ ಮಾಡ್ಬೇಕಂತ ಹೇಳ್ತಾ ಇಲ್ಲ. ಒಂದು ವೇಳೆ ಹಂಗೆ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಒಂದ್ಸಲ ಯೋಹಾನ 4ನೇ ಅಧ್ಯಾಯ 20 ವಚನವನ್ನು ನೋಡೋಣ ಪ್ರಿಯರೇ. ಯೋಹಾನ ಬರೆದಂತ ಸುವಾರ್ತೆ 4ನೇ ಅಧ್ಯಾಯವನ್ನು ನೋಡೋಣ ಪ್ರಿಯರೇ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಕೆಲವು ವಚನಗಳನ್ನು ಓದಿಕೊಳ್ಳೋಣ ಈ ಅಧ್ಯಾಯದಲ್ಲಿ. 4ನೇ ಅಧ್ಯಾಯ ಎಲ್ಲಿಂದ ಓದೋಣ ಅಂದ್ರೆ 19ನೇ ವಚನದಿಂದ ನಾವು ಓದಿಕೊಳ್ಳೋಣ ಪ್ರಿಯರೇ. ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು, ಆದ್ರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿದೆ ಅನ್ನುತ್ತೀರಿ ಅಂತೇಳಿ ಈ ಸಮರಯ ಸ್ತ್ರೀ ಅನ್ಕೊಳ್ತಾಳೆ. ಯೇಸು ಸ್ವಾಮಿನೆಲ್ಲ ಸಂಭಾಷಣೆ ಮಾಡ್ತಾ ಇದ್ದಾಳೆ. ಯೇಸು ಸ್ವಾಮಿನೂ ಕೂಡ ಕೆಲವು ಮಾತುಗಳು ಮಾತಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾನೆ, ದೇವರು ಆತ್ಮ ಸ್ವರೂಪನಾಗಿದ್ದಾನೆ, ಆತನನ್ನು ಆರಾಧಿಸುವವರು ಆತ್ಮಕ್ಕೆ ತಕ್ಕಂತೆ ಆರಾಧಿಸಬೇಕು, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ಈ ಅಮ್ಮ ಹೇಳ್ತಾ ಇದ್ದಾಳೆ, ಅಯ್ಯ ನೀನು ಪ್ರವಾದಿ ಅಂತ ನನಗೆ ಗೊತ್ತಾಗ್ತಾ ಇದೆ. ನಮ್ಮ ಹಿರಿಯರು ಬೆಟ್ಟದ ಮೇಲೆ ಆರಾಧನೆ ಮಾಡ್ತಿದ್ರು, ಈಗ ನೀನೇನ್ ಹೇಳ್ತಾ ಇದ್ದೆ ಅಂದ್ರೆ ಯೆರೂಸಲೇಮಿನಲ್ಲಿ ಇರ್ತಕ್ಕಂಥ ದೇವಾಲಯದಲ್ಲಿ ಆರಾಧನೆ ಮಾಡ್ಬೇಕಂತ ಹೇಳ್ತಾ ಇದ್ದಿ ನೀನು. ಅಂದ್ರೆ ಯೆರೂಸಲೇಮ್ ಎಂಬ ಪಟ್ಟಣದಲ್ಲಿ ಆರಾಧನೆ ಮಾಡ್ಬೇಕು, ಆರಾಧನೆ ಮಾಡ್ಬೇಕಂತ ಹೇಳ್ತಾ ಇದ್ದಿ ಅಂತೇಳಿ ತನ್ನಷ್ಟಕ್ಕೆ ತಾನೇ ಅನ್ಕೊಳ್ತಾ ಇದ್ದಾಳೆ. ಯೇಸು ಸ್ವಾಮಿ ಹೇಳಿಲ್ಲ ಆ ರೀತಿ. ಅವಾಗ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾನೆ. ಆ ತೆಳಗಿನ ವಚನದಲ್ಲಿ ನೋಡ್ತಾ ಇದ್ರೆ ಎಂದು ಹೇಳಿದಾಗ ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು, ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ, ಬರಬೇಕಾದ ರಕ್ಷಣೆ ಯೆಹೂದ್ಯರೊಳಗೆಂದೇ ಬರುತ್ತದಷ್ಟೇ ಅಂತ ಹೇಳ್ತಾ ಇದ್ದಾನೆ. ಪ್ರಿಯರೇ, ಯೆರೂಸಲೇಮ ಪಟ್ಟಣ ಅದು ದೇವರ ಪಟ್ಟಣ ಅಂತ ನೀವು ಅನ್ಕೊಳ್ತಾ ಇದ್ರಿ. ಯೆರೂಸಲೇಮ ಪಟ್ಟಣದಲ್ಲಿ ದೇವ್ರನ್ನ ಆರಾಧನೆ ಮಾಡ್ಬೇಕಂತ ನಾನು ಹೇಳ್ತೀನಂತ ನೀವು ಅನ್ಕೊಳ್ತಾ ಇದ್ರಿ. ನಾನಂಗೆ ಹೇಳಿಲ್ಲ, ನಾನು ಆ ರೀತಿಯಾಗಿ ಹೇಳಿಲ್ಲ. ಈಗೋ ಬೆಟ್ಟಕ್ಕೂ ಹೋಗ್ಬೇಕಾಗಿಲ್ಲ, ಯೆರೂಸಲೇಮ ಪಟ್ಟಣಕ್ಕೂ ಹೋಗಿ ದೇವ್ರನ್ನ ಆರಾಧನೆ ಮಾಡ್ಬೇಕಂತ
ಅವಶ್ಯಕತೆ ಇಲ್ಲ. ಮತ್ತೆ ಪೌಲನು ಹೇಳ್ತಕ್ಕಂಥ ಈ ದೈವ ಜನರೊಂದಿಗೆ ಒಂದೇ ಸಂಸ್ಥಾನದಲ್ಲಿ ವಾಸವಾಗಬೇಕಂತ ಹೇಳುವಂತ ಪಟ್ಟಣ ಯಾವುದು? ಆಲೋಚನೆ ಮಾಡ್ಬೇಕಾಗಿದೆ ಪ್ರಿಯ. ಇದು ವಾಕ್ಯ. ಇದು ಆತನ ಹೇಳ್ತಾ ಇದ್ದಾನೆ, ಯೆರೂಸಲೇಮ್ ಹೋಗ್ರಿ ಅಲ್ಲಿ ಆರಾಧನೆ ಮಾಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಅಂತಾನೆ ಯೇಸು ಸ್ವಾಮಿ. ಬೆಟ್ಟಗಳಿಗೆ ಹೋಗಿ ಬೆಟ್ಟದ ಮೇಲೆ ಚರ್ಚ್ಗಳನ್ನು ಕಟ್ಟಿಕೊಂಡು ಅಲ್ಲಿ ಆರಾಧನೆ ಮಾಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಪೌಲನು ಹೇಳ್ತಾನೆ, ದೈವ ಜನರೊಂದಿಗೆ ಸೇರಿ, ಅದೇ ಇಸ್ರಾಯೇಲರೊಂದಿಗೆ ಸೇರಿ ನೀವು ಕೂಡ ಎಫೆಸಿ ಪಟ್ಟಣದಲ್ಲಿ ಇರ್ತಕ್ಕಂಥವರಾಗಿರ್ಬೋದು, ಕೊರಿಂಥ ಪಟ್ಟಣದಲ್ಲಿ ಇರ್ತಕ್ಕಂಥವರಾಗಿರ್ಬೋದು, ಫಿಲಿಪ್ಪಿ, ಕೊಲೊಸ್ಸೆ, ಥೆಸಲೋನಿಕದವರಾಗಿರ್ಬೋದು, ನೀವು ಎಲ್ಲಾರು ಕೂಡ ಒಂದೇ ಸಂಸ್ಥಾನಕ್ಕೆ ಸೇರಿದವರು, ಒಂದೇ ಪಟ್ಟಣಕ್ಕೆ ಸೇರಿದವರು. ಆ ಪಟ್ಟಣದಲ್ಲಿ ದೇವರನ್ನು ಆರಾಧಿಸಬೇಕು. ಅದು ದೇವರು ತಯಾರು ಮಾಡುವಂತ ಪಟ್ಟಣ, ದೇವರು ಬೇಸ್ಮೆಂಟ್ ಬುನಾದಿ ಹಾಕಿ ಕಟ್ಟಲ್ಪಡ್ತಕ್ಕಂಥ ಪಟ್ಟಣವಾಗಿದೆ ಅಂತಕ್ಕಂಥದ್ದನ್ನು ಪೌಲನು ಹೇಳುವಂತ ಮಾತು ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಏನು ಕಾಣ್ತಾ ಇದೆ ನಮಗಿಲ್ಲಿ ಪ್ರಿಯರೇ? ಕನ್ಫ್ಯೂಸ್ ಆಗ್ತಾ ಇದೆ ಅಲ್ವಾ? ಯಾವುದದು? ಪರಲೋಕ ನಾವು ಹುಟ್ಟುವುದಕ್ಕಿಂತ ಮುಂಚಿತವಾಗಿ, ಜಗತ್ತು ಹುಟ್ಟುವುದಕ್ಕಿಂತ ಮುಂಚಿತವಾಗಿತ್ತು. ಮತ್ತೆ ಅಬ್ರಹಾಮ, ಇಸಾಕು, ಯಾಕೋಬರು ಕೂಡ ಎದುರು ನೋಡಿರ್ತಕ್ಕಂಥ ಪಟ್ಟಣ ಅದ, ಅಥವಾ ಯೆರೂಸಲೇಮನ್ನ, ಅಥವಾ ಇನ್ನೂ ಯಾವುದಾದ್ರೂ ಎದುರು ನೋಡಿದ್ರ ಅವರು ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡುವಾಗ ಇನ್ನೂ ಸ್ವಲ್ಪ ಆಳವಾಗಿ ನಾವು ಹೋಗೋಣ ಪ್ರಿಯರೇ. ಬೈಬಲ್ ಅನ್ನು ಹಿಡಿದು ನಾವು ಮಾತಾಡೋಣ ಪ್ರಿಯರೇ. ಯಾಕಂದ್ರೆ ಬೈಬಲ್ ಇಲ್ಲದೆ ನಾವು ಮಾತಾಡಿದ್ರೆ ಅದು ತಪ್ಪಾಗುತ್ತ ಪ್ರಿಯರೇ. ಬೈಬಲ್ ಅನ್ನು ಮುಚ್ಚಿಟ್ಟು ನಾವು ಮಾತಾಡಬಾರ್ದು. ಬೈಬಲ್ ಅನ್ನ ತೆರೆದು ನಾವು ಮಾತಾಡುವಾಗ ಆತ ನಿಜವಾದ ಅಸ್ಥಿವಾರವುಳ್ಳ ಪಟ್ಟಣ ಯಾವುದು, ಅಸ್ಥಿವಾರ ಹಾಕಿ ಕಟ್ಟುವಂತ ಪಟ್ಟಣ ಯಾವುದು, ಆ ಅಸ್ಥಿವಾರದಿಂದ ನಿರ್ಮಿತವಾದಂತ ಪಟ್ಟಣ ಯಾವುದಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಿಕೊಂಡು ನಾವು ಮುಂದೆ ಹೋಗೋಣ ಪ್ರಿಯರೇ. ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 3ನೇ ಅಧ್ಯಾಯ 11ನೇ ವಚನ 12ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 11, 12ನೇ ವಚನ. ಅಸ್ಥಿವಾರವು ಯೇಸು ಕ್ರಿಸ್ತನೇ, ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರಷ್ಟೇ. ಸಾಕು ಪ್ರಿಯರೇ, ಸಾಕು. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಬುನಾದಿ, ಆ ಪಟ್ಟಣಕ್ಕೆ ಬುನಾದಿ ಕಲ್ಲು ಯಾರಂತ, ಬುನಾದಿ ಕಲ್ಲು ಯಾರಂತ? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಮುಖಾಂತರ ನಿರ್ಮಿತವಾದಂತ ಪಟ್ಟಣ ಬೇಕಾಗಿದೆ ಇಲ್ಲಿ. ದೇವರು ಹಾಕಿರತಕ್ಕಂತ ಬುನಾದಿ ಯಾವುದು? ಅಸ್ಥಿವಾರ ಅಂತಂದ್ರೆ ಬುನಾದಿ, ಬೇಸ್ಮೆಂಟ್ ಅಂದ್ರೆ ನಾವು ಬುನಾದಿ ತೋಡಿ ಬುನಾದಿಯಲ್ಲಿ ಕಲ್ಲು ತುಂಬ್ತೀವಲ್ಲ. ಒಂದು ಮನೆ ಕಟ್ಟಬೇಕಂದ್ರೆ, ಒಂದು ಚರ್ಚ್ ಕಟ್ಟಬೇಕಂತಂದ್ರೆ ನಾವು ಬುನಾದಿ ತೋಡಿ 1-2 ಅಡಿ ಆಯ್ತು, 3 ಅಡಿ ಆಯ್ತು ಆಳವಾಗಿ ತೋಡಿ, ಒಬ್ಬರು ಕೆಲವರು 5 ಅಡಿ 6 ಅಡಿ ಕೂಡ ತೋಡ್ತಾರೆ. ತೋಡಿ ಆಳವಾದಂತ ಆ ತೆಗ್ಗನ್ನು ತೋಡಿ ಅದರಲ್ಲಿ ಕಲ್ಲು, ಸಿಮೆಂಟು ಮತ್ತೆ ಮರಳು ಹಾಕಿ ಮಿಕ್ಸ್ ಮಾಡಿ ಅದನ್ನ ಹಾಕ್ತಾರ ಪ್ರಿಯರೇ. ಈ ಅಸ್ಥಿವಾರ ಅಂತಾರೆ. ಇದನ್ನ ಏನಂತಾರೆ ಅಂದ್ರೆ ಅಸ್ಥಿವಾರ, ಬೇಸ್ಮೆಂಟ್ ವರೆಗೆ ಕಟ್ಟುವಂತದ್ದು ಅಸ್ಥಿವಾರ ಅಂತಾರೆ ಪ್ರಿಯರೇ. ಈ ಅಸ್ಥಿವಾರ ಯಾರು ಅಂತಂದ್ರೆ ಯೇಸು ಕ್ರಿಸ್ತನು. ಶಾಶ್ವತವಾದ ಅಸ್ಥಿವಾರ ಉಳ್ಳ ಪಟ್ಟಣ ಬೇಕಾಗಿದೆ ಈಗ ನಮಗೆ. ಈ ಅಸ್ಥಿವಾರ ಯಾರಂದ್ರೆ ಯೇಸು ಕ್ರಿಸ್ತನ ಮುಖಾಂತರ ಅಸ್ಥಿವಾರ ಹಾಕಿ ಪಟ್ಟಣವನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ ದೇವರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮತ್ತೊಂದ್ಸಲ ಓದ್ತೀನಿ. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ, ಆ ಅಸ್ಥಿವಾರವಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರರಷ್ಟೇ. ಬುನಾದಿ ಹಾಕಬೇಕಂದ್ರೆ ಯೇಸು ಕ್ರಿಸ್ತನಾಗಿರ್ತಕ್ಕಂಥ ಬುನಾದಿ, ಯೇಸು ಕ್ರಿಸ್ತನಿಂದ ನಿರ್ಮಿತವಾದಂತ ಪಟ್ಟಣ, ಯೇಸು ಕ್ರಿಸ್ತನಿಂದ ನಿರ್ಮಿತವಾದಂತ ಬುನಾದಿ, ಬೇಸ್ಮೆಂಟ್ ಅಂತಕ್ಕಂಥದ್ದನ್ನ ನಮಗೆ ಕಾಣ್ತಾ ಇದೆ ಪ್ರಿಯರೇ. ಆತನಿಂದ ಪ್ರಾರಂಭ ಆಗ್ತಾ ಇದೆ ಅಂತೆ. ಯೇಸು ಕ್ರಿಸ್ತನಿಂದ ಕಟ್ಟಲ್ಪಡ್ತಾ ಇದೆ ಇದು. ಯೇಸು ಕ್ರಿಸ್ತನ ಮುಖಾಂತರ ಕಟ್ಟಲ್ಪಡ್ತಕ್ಕಂಥ ಪಟ್ಟಣ. ಮತ್ತೆ ಬೇರೆ ಯಾರು ಹಾಕಿದ್ರದಲ್ಲ, ಬೇರೆ ಯಾರು ಕಟ್ಟಿದ್ರದಲ್ಲ, ಬೇರೆ ಯಾರಿಂದನೂ ಅದು ಕಟ್ಟಲಾರರು, ಯಾರು ಕಟ್ಟಕ್ಕೆ ಆಗೋದಿಲ್ಲ. ಯಾರು ಕಟ್ಟಬೇಕಾಗಿದೆ? ಯಾರಿಂದ ಕಟ್ಟಬೇಕಾಗಿದೆ? ಯೇಸು ಕ್ರಿಸ್ತನ ಮುಖಾಂತರ. ಯೇಸು ಕ್ರಿಸ್ತನೇ ಅಸ್ಥಿವಾರ ಅಂತ ಹೇಳ್ತಾನೆ. ಯೇಸು ಕ್ರಿಸ್ತನೇ ಅಸ್ಥಿವಾರ. ಬುನಾದಿ ಯಾರಂದ್ರೆ ಯೇಸು ಸ್ವಾಮಿ. ಯೇಸು ಸ್ವಾಮಿ ಬುನಾದಿ ಕಲ್ಲಾದ್ರೆ, ಯೇಸು ಸ್ವಾಮಿ ಬುನಾದಿ ಕಲ್ಲು, ಬುನಾದಿಗೆ ಕಲ್ಲು. ಆಮೇಲೆ ಮುಖ್ಯವಾದ ಮೂಲೆಗಲ್ಲು ಅಂತಾನೂ ಹೇಳ್ಬೋದು. ಯೇಸು ಸ್ವಾಮಿನ ಮುಖ್ಯವಾದ ಮೂಲೆಗಲ್ಲು. ಮತ್ತೆ ನಾವ್ಯಾರು? ಮುಖ್ಯವಾದ ಮೂಲಗಲ್ಲೇ
ಯೇಸು ಕ್ರಿಸ್ತನಾದ್ರೆ ನಾವ್ಯಾರು ಅಂತಕ್ಕಂಥದ್ದನ್ನ ನಾವು ವಾಕ್ಯದ ಮುಖಾಂತರ ನೋಡಿದ್ರೆ ಈ ಪೇಜ್ ಹಂಗೆ ಇಟ್ಟುಕೊಳ್ಳಿ ಪ್ರಿಯರೇ. ಇಲ್ಲಿ ಮತ್ತೆ ನಾವು ಬರೋಣ. ಈ ಪೇಜನ್ನ ನಾವು ಪೇತ್ರನು ಬರೆದ ಮೊದಲನೇ ಪತ್ರಿಕೆಯಲ್ಲಿ, ಪೇತ್ರನು ಬರೆದಂತ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯವನ್ನು ನಾವು ತೆಗೋಣ ಪ್ರಿಯರೇ. 2ನೇ ಅಧ್ಯಾಯವನ್ನು ತೆಗೆದು 11ನೇ ವಚನವನ್ನು ನಾವು ಓದಿಕೊಳ್ಳೋಣ. 11ನೇ ವಚನ. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮ ನಡವಳಿ ಸಾಕ ಬ್ರದರ್? ಒಂದು ನಿಮಿಷ ಸಿಸ್ಟರ್. ನಾವು ಕಲ್ಲುಗಳಂತ ನಾವು ಆತ್ಮ ಸಂಬಂಧವಾದ ಕಲ್ಲುಗಳು. ಪ್ರಿಯರೇ, ಪ್ರವಾಸಿಗಳು ಪರದೇಶರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕಂದ್ರೆ ನಿಮ್ಮನ್ನು ಎಚ್ಚರಿಸುತ್ತೇನೆ ಅಂತ ಹೇಳ್ತಾ ಒಂದು ಮಾತು ಹೇಳ್ತಾನ ಪ್ರಿಯರೇ. ನಾವು ಆತ್ಮಿಕವಾದ ಕಲ್ಲುಗಳಂತ ಹೇಳ್ತಾನ. ವಚನ ಇದೆ, ನಿಮಗೇನಾದ್ರೂ ಸಿಕ್ಕರೆ ಯಾರಾದ್ರೂ ಟಕ ಹೇಳ್ಕೊಡಿ, ನನಗೆ ಸಹಾಯ ಮಾಡಿ. ಆತ್ಮ ಸಂಬಂಧವಾದ ಕಲ್ಲುಗಳಂತ ಹೇಳ್ತಾನ ಪ್ರಿಯರೇ. ನಾವೇನಾಗಿದ್ದೀವಂತ? ಓಕೆ ಪ್ರಿಯರೇ, ಆ ವಚನ ನಾನು ಕೊನೆಗೆ ಅಥವಾ ನಾಳೆ ಆದ್ರೂ ನಾನು ವಚನ ತೋರಿಸ್ಕೊಡ್ತೀನಿ, ನೀವು ಅದನ್ನ ಬರ್ಕೊಳ್ಳಿ ಪ್ರಿಯರೇ. ಅಷ್ಟೇ. ಏನಿರ್ತದಂದ್ರೆ, ನಾವು ಆತ್ಮ ಸಂಬಂಧವಾದ ಮಂದಿರವನ್ನು ಕಟ್ಟಲಿಕ್ಕೆ, ಆತ್ಮ ಸಂಬಂಧವಾದ ಮಂದಿರ ಕಟ್ಟಲಿಕ್ಕೆ ಕಲ್ಲುಗಳಾಗಿದ್ದೇವೆ ನಾವು ಅಂತ ಹೇಳ್ತಾನೆ. ಆತನು ಬೇಸ್ಮೆಂಟಿಗೆ ಕಲ್ಲಾದ್ರೆ ಯೇಸು ಸ್ವಾಮಿ, ನಾವು ಆತ್ಮ ಸಂಬಂಧವಾದ ಗೋಡೆಯನ್ನು ಕಟ್ಟುವಂತವರಾಗಿದೆ. ನಾವು ಒಬ್ಬೊಬ್ಬರು ಒಂದು ಕಲ್ಲಾಗಿದ್ದೇವಂತ ಪ್ರಿಯರೇ, ಒಬ್ಬೊಬ್ಬರು ಒಂದು ಕಲ್ಲಾಗಿದ್ದೇವೆ ಅಂತ ಹೇಳಿ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. 2:3 ನೋಡಿ ಬ್ರದರ್. ಏನಮ್ಮ? 2:3 ನೋಡಿ, ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಸಿಕೊಂಡಿದೆ. ಎಷ್ಟನೇ ವಚನಮ್ಮ? ಅದು 2:3, 4. 3ನೇ ವಚನನಾ? 3-4, 2:3-4. ಓಕೆ. ನೀವು ಜೀವವುಳ್ಳ ಕಲ್ಲುಗಳಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ ಎಂಬುದಾಗಿ ಕೇಳ್ತದೆ. ಹೌದಾ? ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರ ಅದನ್ನು ಆಯಲ್ಪಟ್ಟಿದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ಅಂದ್ರೆ ಯೇಸು ಕ್ರಿಸ್ತನ ಬಗ್ಗೆನು ಮತ್ತು ನಾವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ನಾವು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡ್ತಾ ಇದ್ದೀವಿ. ನಾವು ಆತ್ಮ ಸಂಬಂಧವಾದಂತ ಕಲ್ಲುಗಳಂತೆ, ಯೇಸು ಕ್ರಿಸ್ತನು ಕಲ್ಲಂತೆ ಆತನಿಂದ ಏನಾಕಿದನಂತೆ? ಅಸ್ಥಿವಾರ ಹಾಕಿದನಂತೆ. ಶಾಶ್ವತವಾದ ಅಸ್ಥಿವಾರ ಹಾಕ್ಬೇಕಾಗಿದೆ. ಈಗ ನಿರ್ಮಿತವಾಗತಕ್ಕಂತ ಪಟ್ಟಣ, ಯೇಸು ಕ್ರಿಸ್ತನ ಮುಖಾಂತರ ಕಟ್ಟಲ್ಪಟ್ಟಂತ ಈ ಪಟ್ಟಣ ಶಾಶ್ವತವಾಗಿರ್ತಕ್ಕಂಥ ಪಟ್ಟಣ. ಇದು ಭೂಲೋಕದಲ್ಲಿ ಮತ್ತು ಪರಲೋಕಕ್ಕೆ ಒಯ್ಯಲ್ಪಡ್ತಕ್ಕಂಥ ಪಟ್ಟಣ ಇದು. ಅದನ್ನೇ ನಾವು ಸಭೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಅದೇನಾಗಿದೆ? ನಾವು ಆತ್ಮ ಸಂಬಂಧವಾದ ಕಲ್ಲುಗಳಿಂದ ನಿರ್ಮಿತವಾಗತಕ್ಕಂತ ಸಭೆ, ಚರ್ಚ್, ಗುಂಪು. ಮತ್ತೆ ಚರ್ಚ್ ಅಂದ್ರೆ ಮಾನವರು ನಿರ್ಮಿತ ಮಾಡಿರ್ತಕ್ಕಂಥ, ನಾವು ಕಟ್ಟಿಕೊಂಡಿರ್ತಕ್ಕಂಥ ಗೋಡೆಗಳು ಚರ್ಚ್ ಅಲ್ಲ ಪ್ರಿಯರೇ. ಸಭೆ, ಜನರೆಲ್ಲಾರು ಸೇರಿದ್ರೆ ಅದನ್ನ ಏನಂತೀವಿ? ಸಭೆ ಅಂತೀವಿ. ಅದನ್ನೇ ಚರ್ಚ್ ಅಂತೀವಿ ಪ್ರಿಯರೇ. ಮಂಡಳಿ, ಜನರು ದೊಡ್ಡ ಗುಂಪು ಸೇರುವುದು ಅಥವಾ ಒಂದು 5-6 ಜನ ಸೇರುವುದರಿಂದ ಅದನ್ನ ಏನಂತೀವಿ? ಅದೊಂದು ಜನರ ಸೇರುವಂತ ಒಂದು ಗುಂಪು, ಒಂದು ಸಂಘ, ಒಂದು ಸಭೆ, ಒಂದು ಚರ್ಚ್ ಅಂತ ನಾವು ಕರೀಲಿಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ದೇವರು ಸಭೆಯನ್ನು ಕಟ್ಟುವುದಕ್ಕಾಗಿ ಅದನ್ನು ನೋಡ್ತಾ ಇದ್ದೇನೆ. ಈ ಸಭೆ ನಿರ್ಮಿತವಾಗಬೇಕು. ಈ ಸಭೆ ಏನಾಗ್ಬೇಕಾಗಿದೆ? ಎಲ್ಲಾ ಜನಾಂಗದವರು ಇದರಲ್ಲಿ ಸೇರಬೇಕಾಗಿದೆ. ಇಸ್ರಾಯೇಲ್ರಲ್ಲಿ ಸೇರ್ಬೇಕು, ಅನ್ಯ ಜನಾಂಗದವರಲ್ಲಿ ಸೇರ್ಬೇಕು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗದವರು, ಎಲ್ಲಾ ಮತಸ್ಥರಾಗಿರ್ಬೋದು, ಈ ಸಭೆಗೆ ಸೇರ್ಬೇಕಾಗಿದೆ. ಕ್ರಿಸ್ತನ ಬಳಿಗೆ ಬರುವಂತ ಪ್ರತಿಯೊಬ್ಬನು ಕೂಡ ಈ ಸಭೆಯಲ್ಲಿ ಸದಸ್ಯನಾಗಿದ್ದಾನೆ ಅಂತ ವಾಕ್ಯವನ್ನು ನಮಗೆ ಬೋಧನೆ ಮಾಡ್ತಾ ಇದೆ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ. ಅಂದ್ರೆ ಈ ವಾಕ್ಯ ಹೇಳ್ತಾ ಇದೆ ಏನಂತ?
ದೇವರ ಸಭೆಯಾಗಿ ಕಟ್ಟಲ್ಪಡ್ತಾ ಇದ್ದೀವಿ ನಾವು. ಅದಕ್ಕೆ ಪೇತ್ರನು ಹೇಳ್ತಾ ಇದ್ದಾನೆ, ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರದನ್ನು ಆಯಲ್ಪಟ್ಟಿದ್ದು ಮಾನ್ಯವಾದದ್ದೆಂದು ದೇವರು ಎಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ನಾವು ಒಂದು ಪಟ್ಟಣ ದೇವರು ಪಟ್ಟಣ ಕಟ್ತಾ ಇದ್ದಾನೆ. ಆ ಪಟ್ಟಣ ಯಾವುದಂದ್ರೆ ಒಂದು ಸಭೆಯಾಗಿ ದೇವರು ನಮ್ಮನ್ನು ಆರಿಸಿಕೊಳ್ತಾ ಇದ್ದಾನೆ. ಈ ಸಭೆ ಕ್ರಿಸ್ತರ ಸಭೆ. ಭೂಮಿ ಮೇಲೆ ಈ ಪ್ರಪಂಚದಲ್ಲಿ ಎಷ್ಟು ಸಭೆಗಳಿದಾವೋ ಆ ಸಭೆಗಳೆಲ್ಲವೂ ನಾಳೆ ದಿನದಲ್ಲಿ ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ ಒಪ್ಪಿಸಬೇಕಾಗಿದೆ. ಒಂದು ಪಟ್ಟಣವಾಗಿ ಅಥವಾ ಒಂದು ರಾಜ್ಯವಾಗಿ ದೇವರಿಗೆ ಒಪ್ಪಿಸಬೇಕಾಗಿದೆ. ನಾವು ನೋಡ್ತೀವಲ್ಲ, ಮತ್ತೊಂದು ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ 2ನೇ ಸಲ ಬಂದಾಗ ಕುರಿಗಳನ್ನು ಮೇಕೆಗಳನ್ನು ಆಡುಗಳನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ಕರಿತಾ ಇದ್ದಾನೆ. ಭೂಲೋಕ ಉಂಟಾಗೋದಕ್ಕಿಂತ ಮುಂಚಿತವಾಗಿ ನಿಮಗೋಸ್ಕರ ದೇವರು ಏರ್ಪಾಟು ಮಾಡಿರ್ತಕ್ಕಂತ ಲೋಕಕ್ಕೆ ನೀವೆಲ್ಲರೂ ಬರಬೇಕು ಅಂತೇಳಿ ಆ ರಾಜ್ಯಕ್ಕೆ ನಾವು ಸಂಬಂಧಪಟ್ಟಂತವ್ರು. ಅಂದ್ರೆ ಭೂಲೋಕದಲ್ಲಿರತಕ್ಕಂತ ಕ್ರೈಸ್ತ ಜನಾಂಗದವರೆಲ್ಲರೂ ಕೂಡ ಒಂದು ಪಟ್ಟಣವಾಗಿ ಸೇರಿಕೊಂಡು ಪರಲೋಕಕ್ಕೆ ಒಯ್ಯಲ್ಪಡ್ತಕ್ಕಂತ ರಾಜ್ಯನೇ ದೇವರ ರಾಜ್ಯ. ಆ ರಾಜ್ಯ ಏನ್ ಹೇಳ್ತಾ ಇದ್ದಾನೆ? ಪಟ್ಟಣವಾಗಿ ಕಲ್ಲುಗಳಾಗಿ ನಿರ್ಮಿತವಾದವರು ಅಂತ ಹೇಳ್ತಾ ಇದೆ. ದೇವರು ನಿರ್ಮಿಸಲ್ಪಡ್ತಕ್ಕಂತ ಸಭೆಯಾಗಿದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಯಾಕೆ ಈ ಪಟ್ಟಣ, ನಾನು ಈ ಪಟ್ಟಣ ಅಂತ ಹೇಳಿ ತೆಲುಗಿನಲ್ಲಿ ಆದ್ರೆ ಎಲ್ಲಾ ವಚನಗಳಲ್ಲಿ ಪಟ್ಟಣನೇ ಅಂತ ಹೇಳ್ತಾ ಇದೆ. ಈ ಪಟ್ಟಣನ ಎದುರು ನೋಡ್ತಾ ಇದ್ರು. ಯಾರು ಎದುರು ನೋಡಿದರು? ಅಬ್ರಾಹ್ಮ, ಇಸಾಕು, ಯಾಕೋಬರು ಇವರೆಲ್ಲರೂ ಎದುರು ನೋಡಿದ್ರು. ಎಲ್ಲಿಂದ ಎದುರು ನೋಡಿದ್ರು? ಭೂಮಿ ಮೇಲಿಂದ ಎದುರು ನೋಡಿದ್ರು. ಈಗ ಸದ್ಯ ಎಲ್ಲಿಂದ ಎದುರು ನೋಡ್ತಾ ಇದ್ದಾರೆ? ಪರದೇಶನಲ್ಲಿ ಕೂತ್ಕೊಂಡು ಎದುರು ನೋಡ್ತಾ ಇದ್ದಾರೆ. ಇಲ್ಲಿ ಕೂತ್ಕೊಂಡು ಪರದೇಶದಲ್ಲಿ ಇದ್ದುಕೊಂಡು ಎದುರು ನೋಡ್ತಾ ಇದ್ದಾರೆ. ಒಂದು ವಚನ ತೋರಿಸ್ತೇನೆ ಪ್ರಿಯರೇ. ಬೈಬಲ್ ನಲ್ಲಿ ಇರ್ತಕ್ಕಂಥ ಅದ್ಭುತವಾದಂತಹ ವಿಷಯನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯ 11ನೇ ಅಧ್ಯಾಯ 39-40 ವಚನವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. 11ನೇ ಅಧ್ಯಾಯ 39 ಮತ್ತು 40 ವಚನಗಳನ್ನು ಓದಿಕೊಳ್ಳೋಣ. ಯಾಕಂದ್ರೆ ನಾವು ಸಿಸ್ಟರ್ ಒಂದ್ ನಿಮಿಷ, ನಾವು 32ರಿಂದ ನಾವು ಓದ್ಕೊಂಡು ಈ ಅಧ್ಯಾಯ 11ನೇ ಅಧ್ಯಾಯ ಓದಿದ್ರೆ ವಿಶ್ವಾಸಿಗಳ ವೀರರು, ವಿಶ್ವಾಸದಲ್ಲಿ ಭಕ್ತರಾಗಿ ಬದುಕಿರ್ತಕ್ಕಂಥವರಿಗೆ ಈ ಲೋಕ ಯೋಗ್ಯತೆ ಅಲ್ಲ ಪ್ರಿಯರೇ. ಈ ಲೋಕ ಯೋಗ್ಯತೆ ಅಲ್ಲ ಅಂತೇಳಿ ಈ 39ನೇ ವಚನವನ್ನು ಅಥವಾ 38ನೇ ವಚನದಿಂದ ನಾವು ನೋಡ್ಬೋದವ್ರೆ. ಯಾಕಂದ್ರೆ ಮೊದಲನೇ ವಚನದಿಂದ 28 ವಚನಗಳವರೆಗೆ ಅನೇಕ ಭಕ್ತಾದಿಗಳ ಹೆಸರುಗಳನ್ನು ಕೊಟ್ಟಿದ್ದಾನೆ ಅಂತೇಳಿ ನಾನು ಒಂದು ವಚನ ತೋರಿಸ್ತೇನೆ. 32ನೇ ವಚನ ಓದ್ಕೊಂಡು ತೆಳಗ್ ಬರೋಣ ಪ್ರಿಯರೇ. 32ನೇ ವಚನ ಓದ್ಕೊಳ್ಳೋಣ. ಇನ್ನು ಏನು ಹೇಳಬೇಕು? ಗಿಡಿಯೋನು, ಬಾರಾಕು, ಸಂಸೋನು, ಯೆಫತ್ತ, ದಾವೀದು, ಸಾಮುವೇಲು ಎಂಬುವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದ್ರೆ ನನಗೆ ಸಮಯ ಸಾಲದು. ಎಲ್ಲಿಂದ ಹೇಳ್ಕೊಂತ ಬರ್ತಾ ಇದ್ದಾನೆ ಅಂದ್ರೆ ಹೇಬೇಲನ ಕೈಯಾನನ್ನು ಮೊದಲುಗೊಂಡು ಹೇಳ್ಕೊಂತ ಬಂದು ಎಲ್ಲಿವರೆಗೆ ಅಂದ್ರೆ ಸಾಮುವೇಲರವರೆಗೆ 31ನೇ ವಚನದವರೆಗೆ ಹೇಳ್ಕೊಂತ ಬರ್ತಾ ಇದ್ದಾನೆ. ಭಕ್ತಾದಿಗಳ ಚರಿತ್ರೆ ಹೇಳ್ಕೊಂತ ಬರ್ತಾ ಇದ್ದಾನೆ. ಇವರು ಎಲ್ಲಾರು ನಾನು ಹೇಳ್ಬೇಕಾದ್ರೆ ಬಹಳ ಇದೆ ಅಂತೇಳಿ 32ನೇ ವಚನದಲ್ಲಿ ಹೇಳ್ತಾನ. ಇನ್ನು ಏನು ಹೇಳಬೇಕು? ಗಿಡಿಯೋನು, ಬಾರಾಕು, ಸಂಸೋನು, ಯೆಫತ್ತು, ದಾವೀದು, ಸಾಮುವೇಲು ಎಂಬವರು ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದ್ರೆ ನನಗೆ ಸಮಯ ಸಾಲದು. ಇನ್ನು ಬಹಳಷ್ಟು ಭಕ್ತರು ಚರಿತ್ರೆ ಹೇಳ್ಬೇಕಂದ್ರೆ ಟೈಮ್ ಇಲ್ಲ ಅಂತ ಹೇಳಿ ಶಾರ್ಟ್ ಕಟ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿ ಮಾತಾಡಿ. ಈ ಕೆಳಗಿನ ವಚನಗಳನ್ನು ಓದುವಾಗ ಕೂಡ ಅವರು ಅನುಭವಿಸಿರತಕ್ಕಂತ ಕಷ್ಟಗಳು, ನಷ್ಟಗಳು, ಅವ್ರು ಯಾವ ರೀತಿ ಸತ್ತರು, ಯಾವ ರೀತಿ ಪ್ರಾಣಗಳನ್ನು ಕಳ್ಕೊಂಡ್ರು, ಯಾವ ರೀತಿ ದೇವರ ರಾಜ್ಯಕ್ಕಾಗಿ ತಮ್ಮ ಜೀವಿತಗಳನ್ನು ಸಮರ್ಪಿಸಿಕೊಂಡ್ರು ಅಂತಕ್ಕಂತ ವಚನಗಳನ್ನು ನಾವು 37 ವಚನಗಳವರೆಗೆ ನಾವು ಓದಿಕೊಳ್ಳಬಹುದು ಪ್ರಿಯರೇ. ಈಗ 38ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಇಂಥವರಿಗೆ ಈ ಲೋಕವು ಯೋಗ್ಯವಲ್ಲ. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ ಕಣಿವೆಗಳಲ್ಲಿ ಅಲೆದಾಡಿದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು. ಇವರೆಲ್ಲರೂ ಭಕ್ತರಾಗಿದ್ದರು. ಇವರೆಲ್ಲರೂ ದೇವರ ನಂಬಿದ್ದರು. ಇವರು ನಂಬಿಗಸ್ತರಾಗಿ ಜೀವನ ಮಾಡಿದ್ದರು.
ಅಂತ ಹೇಳ್ತಾ ಇದ್ದೇನೆ. ಇವರು ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ, ಇನ್ನು ಪರಲೋಕ ಸೇರಿಲ್ಲ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯ. ಇವರೆಲ್ಲರೂ ಏನಾದ್ರೂ ಜೀವನ ಮಾಡಿದ್ರು, ಏಬೇಲಿನ ಮೊದಲುಗೊಂಡು ಭಕ್ತರಾಗಿರತಕ್ಕಂಥ ಏಬೇಲಿನ ಮೊದಲುಗೊಂಡು ಹೇಗೋ ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಅಪೊಸ್ತಲರ ಕಾಲದವರೆಗೂ ಬದುಕಿರತಕ್ಕಂಥ ಭಕ್ತಾದಿಗಳ ಚರಿತ್ರೆಯನ್ನು ಹೇಳಿ ಮಾತಾಡ್ತಾ ಇದ್ದಾನೆ. ಇವರಿಗೆ ಈ ಲೋಕ ಯೋಗ್ಯವಲ್ಲ, ಇವರೆಲ್ಲರೂ ಕೂಡ ಸತ್ತು ಎಲ್ಲಿದ್ದಾರೆ? ಪರಲೋಕಕ್ಕೆ ಹೋಗಿದಾರಾ? ಪರಲೋಕಕ್ಕೆ ಹೋಗಿದಾರಾ? ಇಲ್ಲ. ಎದುರು ನೋಡ್ತಾ ಇದ್ದಾರೆ, ಇನ್ನು ಪರಲೋಕನ ಎದುರು ನೋಡ್ತಾ ಇದ್ದಾರೆ. ಯಾಕೆ ಪರಲೋಕ ಬೇಕು? ಪರಲೋಕ ಸೇರಿಲ್ಲ ಅಂತ, ಪರಲೋಕ ಇನ್ನೂ ಯಾಕೆ ಸೇರಿಲ್ಲ ಅಂತಂದ್ರೆ, ಪರಲೋಕ ಇನ್ನೂ ಯಾಕೆ ಸೇರಿಲ್ಲ ಅವರೆಲ್ಲರೂ ಅಂತಂದ್ರೆ 40ನೇ ವಚನದಲ್ಲಿ ನಾವು ನೋಡ್ತಾ ಇದೀವಿ, ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ನಾವೆಲ್ಲರೂ ಕೂಡ ಸೇರಿ ಎಲ್ಲಿಂದ ಮೊದಲುಗೊಂಡು ಏಬೇಲಿನ ನೀತಿವಂತರಾಗಿರ್ತಕ್ಕಂಥ ಏಬೇಲಿನ ಮೊದಲುಗೊಂಡು ಇಲ್ಲಿವರೆಗೆ ಎಷ್ಟು ಭಕ್ತಾದಿರು ಇದ್ದಾರೋ, ಎಷ್ಟು ಮಂದಿ ದೇವರಿಗೋಸ್ಕರ ಬದುಕಿರ್ತಕ್ಕಂಥ ಭಕ್ತರಿದ್ದಾರೋ, ವಿಶ್ವಾಸಿಗಳಿದ್ದಾರೋ, ಅವರೆಲ್ಲರೂ ಕೂಡ ನಾವು ಇಲ್ಲದೆ ಪರಲೋಕ ಅವರಿಗೆ ಕೊಡುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಾವು ಹೋಗ್ಬೇಕಂತೆ. ನಾವು ಹೋಗ್ಬೇಕಂದ್ರೆ 2ನೇ ಸಲ ಯೇಸು ಸ್ವಾಮಿ ಬರಬೇಕು. ಯೇಸು ಸ್ವಾಮಿ ಬಂದಾಗ ಅವರನ್ನು ನಮ್ಮನ್ನು ಸೇರಿಸಿಕೊಂಡಂದ್ರೆ ಈ ಲೋಕದಲ್ಲಿ ಸಭೆಯಾಗಿ ಏರ್ಪಾಟು ಮಾಡಿರ್ತಕ್ಕಂಥ ರಾಜ್ಯ ಅಥವಾ ಪಟ್ಟಣ, ಈ ಪಟ್ಟಣವನ್ನು ಯೇಸು ಕ್ರಿಸ್ತನು ಬಂದು ದೇವರಿಗೆ ಒಪ್ಪಿಸಬೇಕಾಗಿದೆ. ಅದಕ್ಕಾಗಿ ನಮ್ಮನ್ನು ಇನ್ನು ಎದುರು ನೋಡ್ತಾ ಇದ್ದಾರೆ. ಅಬ್ರಹಾಮನು, ಈಸಾಕನು, ಯಾಕೋಬನು, ಭಕ್ತಾದಿಗಳಂತಕ್ಕಂಥವರೆಲ್ಲರೂ ಕೂಡ ಯಾಕೆ ಇನ್ನು ಎದುರು ನೋಡ್ತಾರೆ? ಒಂದು ವೇಳೆ ಅವರಿಗೆ ಪರಲೋಕ ಕೊಟ್ಟಿದ್ರೆ ನಮ್ಮನ್ನು ಎದುರು ನೋಡುವಂತ ಅವಶ್ಯಕತೆ ಇದ್ದಿಲ್ಲ. ಅವ್ರು ಎಲ್ಲಿದ್ದಾರೆ? ಪರದೇಶಿಯಲ್ಲಿದ್ದಾರೆ. ಪರದೇಶಿಯಲ್ಲಿ ಇದ್ದುಕೊಂಡು ಯಾರನ್ನ ಎದುರು ನೋಡ್ತಾ ಇದ್ದಾರೆ? ನಮ್ಮನ್ನು ಎದುರು ನೋಡ್ತಾ ಇದ್ದಾರೆ ಪ್ರಿಯರೇ. ಯಾಕೆ? ಯೇಸು ಸ್ವಾಮಿ ಯಾವಾಗ ಬರ್ತಾನ, ಯಾವಾಗ ಈ ಸಭೆಯನ್ನು ಎತ್ತುಕೊಂಡು ದೇವರಿಗೆ ಒಪ್ಪಿಸ್ತಾನ, ಅವಾಗ ನಾವೆಲ್ಲರೂ ಕೂಡ ಪರಲೋಕಕ್ಕೆ ಸೇರ್ತೀವಿ ಅಂತ ಹೇಳಿ ಎದುರು ನೋಡುವಂತ ಪಟ್ಟಣ, ನಿರೀಕ್ಷೆ ಉಳ್ಳಂತ ಪಟ್ಟಣ, ಯೇಸು ಕ್ರಿಸ್ತನು ಸ್ಥಾಪನೆ ಮಾಡಿರ್ತಕ್ಕಂತ ಪಟ್ಟಣ, ದೇವರ ರಾಜ್ಯ ಅಥವಾ ಸಭೆ ಅಂತಕ್ಕಂಥದ್ದನ್ನು ಎದುರು ನೋಡ್ತಾ ಇದ್ದಾರೆ ಪ್ರಿಯರೇ. ಆಲೋಚನೆ ಮಾಡ್ಬೇಕು ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಅಂದ್ರೆ ಭೂಮಿ ಮೇಲೆ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಬಂದು ಸ್ಥಾಪಿಸಲ್ಪಟ್ಟಂತ ರಾಜ್ಯವನ್ನು ದೇವರಿಗೆ ಒಪ್ಪಿಸಬೇಕಾಗಿದೆ ಪ್ರಿಯರೇ. ಒಂದು ವಚನ ತೋರಿಸ್ತೀನಿ, ಯಾವ್ದಂದ್ರೆ ನಾವು ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 24ನೇ ವಚನ. ಯೇಸು ಕ್ರಿಸ್ತನು 2ನೇ ಸಲ ಬಂದಾಗ ಏನ್ ಮಾಡ್ತಾನ ನೋಡ್ರಿ ಪ್ರಿಯರೇ. 24ನೇ ವಚನ, 15ನೇ ಅಧ್ಯಾಯ ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 24ನೇ ವಚನ. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು, ಎಲ್ಲಾ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಆಲೋಚನೆ ಮಾಡಬೇಕು ಪ್ರಿಯ. ಅಬ್ರಹಾಮ, ಇಸಾಕು, ಯಾಕೋಬರು ಎದುರು ನೋಡುವಂತದ್ದು ಯಾರನ್ನ? ಯಾವುದನ್ನ? ಕ್ರಿಸ್ತನ ಸಭೆಯನ್ನು, ಕ್ರಿಸ್ತನ ರಾಜ್ಯವನ್ನು ಎದುರು ನೋಡ್ತಾ ಇದ್ದಾರೆ. ಯಾಕೆ? ಈ ರಾಜ್ಯ ಎತ್ತಲ್ಪಟ್ರೆ ಮಾತ್ರ ನಾವು ಪರಲೋಕಕ್ಕೆ ಸೇರುತ್ತೇವೆ, ಅಲ್ಲಿವರೆಗೆ ನಾವು ಪರಲೋಕ ನಮಗೆ ಇಲ್ಲ. ಪರದೇಶಿಯಲ್ಲಿ ಕೂತ್ಕೊಂಡಿದ್ದಾರೆ, ಅವರು ಎದುರು ನೋಡ್ತಾ ಇದ್ದಾರೆ. ಯಾಕಂದ್ರೆ ದೇವರವರಿಗೆ ಇನ್ನೂ ಆ ವಾಗ್ದಾನದ ಫಲವನ್ನು ಕೊಟ್ಟಿಲ್ಲಂತೆ ಪ್ರಿಯರೇ. ವಾಗ್ದಾನದ ಫಲವನ್ನು ಕೊಟ್ಟಿಲ್ಲಂತೆ, ಇನ್ನೂ ಅವರು ಹೊಂದಿಲ್ಲಂತೆ. ಆ ಶ್ರೇಷ್ಠವಾದಂತ ಭಾಗ್ಯವನ್ನು ನಾವಿಲ್ಲದೆ ಅವರು ಅನುಭವಿಸಲ್ಲಂತೆ. ಅವರು ನಾವು ಎಲ್ಲಾರು ಸೇರಿಕೊಂಡು ಅಲ್ಲಿಗೆ ಹೋಗ್ಬೇಕಾಗಿರುತ್ತೆ. ಥೆಸಲೋನಿಕದವರು ಬರೆದಂತ ಮೊದಲನೇ ಪತ್ರಿಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ನಾಳೆ 2ನೇ ಸಲ ಬಂದಾಗ ಈ ರಾಜ್ಯವನ್ನು, ಯೇಸು ಕ್ರಿಸ್ತನು ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ್ಯವನ್ನ ಅಥವಾ ಪಟ್ಟಣವನ್ನು, ಈ ಸಭೆ ಎಂಬ ಪಟ್ಟಣವನ್ನು, ಕ್ರೈಸ್ತರಂತಕ್ಕಂಥ ಒಂದು ಗುಂಪನ್ನು ತೆಗೆದುಕೊಂಡು ದೇವರಿಗೆ ಒಪ್ಪಿಸ್ಬೇಕು. ಅವಾಗ ಅಂತ್ಯವು ಬರುತ್ತದೆ. ಯಾವಾಗ? ಯಾರನ್ನ? ನಮ್ಮನ್ನ ಮಾತ್ರನ ಅಂತಂದ್ರೆ ಥೆಸಲೋನಿಕದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋಗಿರೋರ್ಗಿಂತ ಮುಂದಾಗುವುದೇ ಇಲ್ಲ.
ಸಾಕು ಪ್ರಿಯರೇ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆಯೇ ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವೆನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿಗೆ ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷವಾಗುವವರೆಗೂ ಜೀವದಿಂದಿರುವವರು ನಾವು ನಿದ್ರೆ ಹೋಗುವವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರು ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವುದನ್ನು, ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದವರು ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲ್ಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು ಎಂಬುದಾಗಿ. ಅಂದ್ರೆ ಆ ಹೇಬೇಲ್ ಮೊದಲುಗೊಂಡು ನೀತಿವಂತರಾಗಿ ಸತ್ತಿರತಕ್ಕಂತ ಭಕ್ತಾದ್ರೆ ಇವತ್ತಿನವರೆಗೂ ಎಷ್ಟು ಮಂದಿ ಭಕ್ತಾದ್ರೆಲ್ಲರೂ ಕೂಡ ಸತ್ತಿದಾರೋ, ಅವರು ಯೇಸು ಸ್ವಾಮಿ 2ನೇ ಸಲ ಬಂದಾಗ ಅವರು ಎಬ್ಬಿಸಲ್ಪಡುವರು. ಅವರು ಎಬ್ಬಿಸಲ್ಪಟ್ಟಾಗ ಜೀವದಿಂದಿರುವ ನಾವು, ಒಂದು ವೇಳೆ ನಮ್ಮ ಕಾಲದಲ್ಲಿ ಈಗ ಪ್ರೆಸೆಂಟ್ ಆಗಿ ಯೇಸು ಸ್ವಾಮಿ ಬಂದ್ರೆ ಅವರು ಬರದೇ ನಾವು ಎದ್ದೇಳಕ್ಕಾಗಲ್ಲ. ಅವಾಗ ನಾವು ಮತ್ತೆ ಅವರು ಎಲ್ಲಾರು ಸೇರಿ ಪರಲೋಕಕ್ಕೆ ಒಯ್ಯಲ್ಪಡುವೆವು ಅಂತ ವಾಕ್ಯ ಹೇಳ್ತಾ ಇದೆ. ನಾವು ಪರಲೋಕಕ್ಕೆ ಒಯ್ಯಲ್ಪಡಬೇಕಂದ್ರೆ ಯೇಸು ಕ್ರಿಸ್ತನು ಬರಬೇಕು. ಯೇಸು ಕ್ರಿಸ್ತನು ಬರಬೇಕು ಅಂತಂದ್ರೆ ರಾಜ್ಯ ಸ್ವಾರ್ಥೆಯನ್ನು ಅನೇಕರಿಗೆ ಸಾರಬೇಕು, ಅನೇಕರನ್ನ ರಾಜ್ಯದೊಳಗೆ ಸೇರಿಸಬೇಕು. ಈ ಪಟ್ಟಣ ಕ್ರಿಸ್ತನಿಂದ ನಿರ್ಮಿತವಾದಂತ ಪಟ್ಟಣ, ಕ್ರಿಸ್ತನಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಪಟ್ಟಣ. ಅಗೋ ಅಬ್ರಹಾಮ, ಇಸಾಕು, ಯಾಕೋಬರು ಎದುರು ನೋಡ್ತಾ ಇದ್ದಾರೆ. ಕಾರಣ ಅಷ್ಟೇ, ನಾವೆಷ್ಟು ವರ್ಷ ಇಲ್ಲೇ ಇರ್ಬೇಕಂತ ಕೂಗುವುದನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಒಂದು ಸಲ ಪ್ರಕಟಣೆ ಬರೆದ ಗ್ರಂಥ 6ನೇ ಅಧ್ಯಾಯ 9, 10 ವಚನ, 11ನೇ ವಚನವನ್ನು ನೋಡೋಣ ಪ್ರಿಯರೇ. ಪ್ರಕಟಣೆ ಬರೆದ ಗ್ರಂಥ 6ನೇ ಅಧ್ಯಾಯ, ಎಲ್ಲಾರು ತೆಗಿಬೇಕು, ಎಲ್ಲಾರು ತೆಗೆದ ಮೇಲೆನೆ ಓದ್ರಿ ಪ್ರಿಯರೇ. 6ನೇ ಅಧ್ಯಾಯ 9ನೇ ವಚನದಿಂದ ಓದಿಕೊಳ್ಳೋಣ ಪ್ರಿಯರೇ. ಆತನು 5ನೇ ಮುದ್ರೆಯನ್ನು ಹೊಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅವರು ಕೂಗ್ತಾ ಇದ್ದಾರೆ. ಯಾರು? ಅಬ್ರಹಾಮ್, ಇಸಾಕು, ಯಾಕೋಬರು, ಪರಿಶುದ್ಧರು, ನೀತಿವಂತರು, ಸತ್ಯವಂತರು ಅನಿಸಿಕೊಳ್ಳತಕ್ಕಂಥವ್ರು ಏನಾದ್ರೂ ಸತ್ತು ಹೋಗಿದಾರಲ್ಲ, ಅವರೆಲ್ಲರ ಆತ್ಮಗಳು ಕೂಗ್ತಾ ಇದ್ದಾವೆ. ಏನಂತ ಕೂಗ್ತಾ ಇದ್ದಾವೆ? ಒಡೆಯನೇ, ಪರಿಶುದ್ಧನೇ, ಸತ್ಯವಂತನೇ ಆಗಿರುವಾತನೇ, ಭೂನಿವಾಸಿಗಳ ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೇ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯು ಕೊಡಲ್ಪಟ್ಟಿತ್ತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆ ಆಗಬೇಕಾಗಿರುವ ನಿಮ್ಮ ಸಹೋದರರು ಮತ್ತು ನಿಮ್ಮ ಜೊತೆ ಕೆಲಸದವರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನು ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳಿರಿ. ನೀವಲ್ಲೇ ಇರ್ರಿ, ಇನ್ನು ಟೈಮ್ ಆಗಿಲ್ಲ, ನೀವು ಕೂಗಾಡಬೇಡ್ರಿ. ಇನ್ನು ನಿಮ್ಮ ಹಾಗೆ ಕೊಲ್ಲಲ್ಪಡತಕ್ಕಂಥವರು, ನಿಮ್ಮ ಹಾಗೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡತಕ್ಕಂಥವರು, ಆ ರಾಜ್ಯಕ್ಕಾಗಿ ಪ್ರಾಣಗಳನ್ನು ಕಳ್ಕೊಳ್ಳತಕ್ಕಂಥವರು, ಇನ್ನು ನಂದು ಸಂಖ್ಯೆ ಪೂರ್ತಿ ಆಗಿಲ್ಲ. ನಾನು ಇಷ್ಟಂತ ಟಾರ್ಗೆಟ್ ಇಟ್ಟುಕೊಂಡಿದ್ದೀನಿ, ಆ ಸಂಖ್ಯೆ ಪೂರ್ತಿ ಆಗಿಲ್ಲ. ಆ ಸಂಖ್ಯೆ ಪೂರ್ತಾಗೋವರೆಗೂ ನೀವು ಅಲ್ಲೇ ವಿಶ್ರಮಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ರೆಸ್ಟ್ ಮಾಡ್ರಿ. ಎಲ್ಲಿದ್ದಾರೆ ಇವರು? ಪರದೇಶಿಯಲ್ಲಿದ್ದಾರೆ. ಪರದೇಶಿಯಲ್ಲಿ ನೀವು ರೆಸ್ಟ್ ಮಾಡ್ರಿ. ಇನ್ನು ಎಷ್ಟು ಕಾಲ ನಾವು ಇಲ್ಲಿರ್ಬೇಕು? ಆ ಕ್ರಿಸ್ತನನ್ನು ಕಳಿಸಿಕೊಡು. ಆ ಕ್ರಿಸ್ತನನ್ನು ಕಳಿಸಿಕೊಟ್ರೆ ರಾಜ್ಯವು ನಿನಗೆ ಒಪ್ಪಿಸ್ತಾನ. ಆ ಒಪ್ಪಿಸುವಾಗ ಅವರೊಂದಿಗೆ ನಾವು ಕೂಡ ಎದ್ದು ಬರುತ್ತೇವೆ ನಾವು ಅಂತೇಳಿ ಪರದೇಶಿಲಿರ್ತಕ್ಕಂಥವ್ರು ಕೂಗಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ದೇವ್ರ ಉತ್ತರ ಕೊಡ್ತಾ ಇದ್ದಾನೆ, ಸ್ವಲ್ಪ ದಿನ ತಾಳ್ಕೊಳ್ಳ್ರಿ, ಇನ್ನು ಸ್ವಲ್ಪ ಸಮಯ ಇರ್ರಿ, ತೊಂದರೆ ಪಡಬಾಡ್ರಿ. ನಿಮ್ಮ ಹಾಗೆ ಹತವಾದವರ ಆತ್ಮಗಳು ಬೇಕಾಗಿದೆ ನನಗೆ. ಅದಕ್ಕಾಗಿ ಅವರೆಲ್ಲರೂ ಕೂಡ ಎದುರು ನೋಡುವಂತವ್ರು ಯಾರನ್ನಂದ್ರೆ ನಮ್ಮನ್ನೇ ಪ್ರಿಯರೇ, ನಮ್ಮನ್ನ ಯೇಸು ಸ್ವಾಮಿ ಕರ್ಕೊಂಡು ಹೋಗುವುದಕ್ಕಾಗಿ ಬರ್ತಾರಂತೇಳಿ ನಾವ್ ಎದುರು ನೋಡ್ತಾ ಇಲ್ಲ. ನಾವೇನೋ ಭೂಲೋಕದಲ್ಲಿ ಹೆಂಗ್ ತಿನ್ನಬೇಕು, ಏನ್ ಕುಡಿಬೇಕು, ಏನ್ ಒದ್ಕೊಳ್ಬೇಕು, ಹೆಂಗ್ ಮಜಾ ಮಾಡ್ಬೇಕು, ಹೆಂಗ್ ಜೀವನ ಮಾಡ್ಬೇಕು, ಹೆಂಗ್ ಸಂಪಾದನೆ ಮಾಡ್ಕೊಳ್ಬೇಕು ಅಂತೇಳಿ ಲೋಕದ ಮೇಲೆ ಬಿದ್ದು ನಾವು ಒದ್ದಾಡ್ತಾ ಇದೀವಿ. ಕ್ರೈಸ್ತರಾಗಿದ್ರು ಕೂಡ ಕ್ರಿಸ್ತನ
ಮಾರ್ಗದಲ್ಲಿ ನಡೆಯದೆ ಇನ್ನು ಪಾಪದ ಮಾರ್ಗದಲ್ಲಿ ನಡೆದುಕೊಳ್ಳುತ್ತಾ ನಮ್ಮ ಜೀವನವನ್ನ ವ್ಯರ್ಥವಾಗಿ ಮಾಡಿಕೊಳ್ತಾ ಇದೀವಿ. ಪರದೇಶದಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲರೂ ನಿರೀಕ್ಷಿಸ್ತಾ ಇದ್ದಾರೆ, ನೀವು ಇನ್ನೂ ಎಷ್ಟು ಕಾಲ ಇದೇ ರೀತಿಯಾಗಿರುತ್ತೀರಿ, ನೀವು ಪರ್ಫೆಕ್ಟ್ ಆಗಿ ಪರಿಶುದ್ಧರಾಗಿ ಬದುಕಿದರೆ ಯೇಸು ಸ್ವಾಮಿ ಬರ್ತಾನೆ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗುತ್ತಾನೆ, ಅವಾಗ ನಾವೂನು ಬರ್ತೀವಿ ಅಂತ ಹೇಳಿ ನಮ್ಮ ಸಭೆ ಎತ್ತಲ್ಪಡುವುದಕ್ಕಾಗಿ ಅವರು ಎದುರು ನೋಡ್ತಾ ಇದ್ದಾರೆ. ಈ ಸಭೆ ಎತ್ತಲ್ಪಡಬೇಕಾಗಿದೆ. ಇವತ್ತು ಪ್ರಪಂಚದಲ್ಲಿ ಇರ್ತಕ್ಕಂಥ ಕ್ರಿಶ್ಚಿಯನ್ ಸಭೆಗಳು ಏನಿದೆ, ಕ್ರಿಸ್ತನ ಸಭೆ ಅಂತಕ್ಕಂಥ ಒಂದೇ ಸಭೆಯಾಗಿ ಒಂದೇ ಸಂಸ್ಥಾನವಾಗಿ ಕಟ್ಟಲ್ಪಟ್ಟಿದೆ. ಆತನ ಸ್ವರಕ್ತದಿಂದ ಸಂಪಾದನೆ ಮಾಡಿದ ಸಭೆ. ಯಾವ ಡಿನಿಮೇಷನ್ ಆಗಿರ್ಬೋದು, ಯಾವ ಸಂಸ್ಥೆ ಆಗಿರ್ಬೋದು, ಅವು ಯಾವ ಹೆಸರು ಮೇಲೆ ಸಂಸ್ಥೆ, ಯಾವ ಸಭೆ ಆಗಿರ್ಬೋದು, ಅದು ಕ್ರಿಸ್ತನ ಸಭೆ ಆಗಿರಬೇಕು. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ಸಭೆ, ಕ್ರಿಸ್ತನ ಕಟ್ಟಿರ್ತಕ್ಕಂಥ ಪಟ್ಟಣ ಪ್ರಿಯರೇ. ಆ ಪಟ್ಟಣ ಪರಲೋಕಕ್ಕೆ ಎತ್ತಲ್ಪಡಬೇಕು. ಪಟ್ಟಣ ಅನ್ಬೋದು, ಸಭೆ ಅನ್ಬೋದು, ಅದನ್ನ ದೇವರ ರಾಜ್ಯ ಅನ್ಬೋದು ಪ್ರಿಯರೇ. ಈ ಮೂರು ಪದಗಳಿಂದ ಕೂಡಿರ್ಪಟ್ಟಿರ್ತಕ್ಕಂಥ ಈ ದೇವರ ರಾಜ್ಯವನ್ನು ಯೇಸು ಕ್ರಿಸ್ತನು ಬಂದಾಗ ತಂದೆಗೆ ಒಪ್ಪಿಸ್ತಾನಂತ ಪ್ರಿಯರೇ. ಒಪ್ಪಿಸಿದಾಗ ಯುಗ ಸಮಾಪ್ತಿ ಆಗುತ್ತ. ಅಲ್ಲಿವರೆಗೂ ನಾವಿಲ್ಲೇ ಇರ್ತೀವಿ. ಪರದೇಶಿಯಲ್ಲಿರ್ತಕ್ಕಂಥ ಭಕ್ತಾದಿಗಳು ಎದುರು ನೋಡ್ತಾನೆ ಇರ್ತಾರೆ, ನಮಗೋಸ್ಕರ ಎದುರು ನೋಡ್ತಾ ಇದಾರೆ. ಆತನನ್ನು ಎದುರು ನೋಡ್ತಾರ, ಅಪ್ಪ ಯೇಸು ಸ್ವಾಮಿ ಯಾವಾಗ ಬರ್ತಿ, ಅವ್ರನ್ನ ಯಾವಾಗ ಕರ್ಕೊಂಡು ಹೋಗುತ್ತೆ. ನಾವು ಬರುವಂತವರಾಗಿದ್ದೇವೆ, ನಾವು ಬರುವಂತವರಾಗಿದ್ದೇವೆ. ಪ್ರಕೃತಿ ಎದುರು ನೋಡ್ತಾ ಇದೆ ಪ್ರಿಯರೇ ಯೇಸು ಸ್ವಾಮಿ ಬಗ್ಗೆ. ಯೇಸು ಸ್ವಾಮಿ ಬರೋಣಕ್ಕಾಗಿ ಪ್ರಕೃತಿ ಎದುರು ನೋಡ್ತಾ ಇದೆ. ಯಾವಾಗ ಈ ರಾಜ್ಯವನ್ನು ಎತ್ತುಕೊಂಡು ಹೋಗ್ತಾ ಇದೆಯಾ, ಯಾವಾಗ ಎತ್ತುಕೊಂಡು ಆ ತಂದೆ ಒಪ್ಪಿಸ್ತೀಯಾ, ನಾನು ನನ್ನ ಆಕಾರವನ್ನು ಬದಲಾಯಿಸಿಕೊಂಡು ಮತ್ತು ನಾನು ಪರಲೋಕಕ್ಕೆ ಬರ್ಬೇಕಂತೇಳಿ ಈ ಸೃಷ್ಟಿ ಎದುರು ನೋಡ್ತಾ ಇದೆ. ಬೇಕಾದ್ರೆ ಒಂದು ವಚನ ತೋರಿಸ್ತಾನೆ ಪ್ರಿಯರೇ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯವನ್ನು ತೆಗೆರಿ ಪ್ರಿಯರೇ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನದಿಂದ 22 ವಚನಗಳವರೆಗೆ ನಾನು ಓದ್ತೀನಿ, ಸ್ಪಷ್ಟವಾಗಿ ನೀವು ಕೇಳ್ರಿ ಪ್ರಿಯರೇ. ದೇವಪುತ್ರರ ಮಹಿಮೆಯ ಯಾವಾಗ ಪ್ರತ್ಯಕ್ಷವಾಯಿತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ಸ್ವಾರ್ಥಕ್ಕೆ ಒಳಗಾಯಿತು, ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು. ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯನ್ನು ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು ಎಂಬುದಾಗಿ ವಾಕ್ಯ ನಮಗೆ ಹೇಳ್ತಾ ಇದೆ ಪ್ರಿಯರೇ. ಸೃಷ್ಟಿ ಕೂಡ ಯೇಸು ಕ್ರಿಸ್ತನ 2ನೇ ಬರೋಣವನ್ನು ಎದುರು ನೋಡ್ತಾ ಇದೆ. ನಿನ್ನ ಮಕ್ಕಳು ಆದಿಯಿಂದಲೂ ನಿನಗೋಸ್ಕರ ಬದುಕಿರತಕ್ಕಂಥ ಭಕ್ತಾದರೆಲ್ಲರನ್ನು ಕೂಡ ಕರೆದುಕೊಂಡು ಪರಲೋಕಕ್ಕೆ ಯಾವಾಗ ಹೋಯ್ತೀಯಪ್ಪ? ನಾನೀಗ ಭೂಮಿ ಆಗಿದ್ದೇನೆ, ನಾನು ಗಾಳಿ ಆಗಿದ್ದೇನೆ, ನಾನು ಸೃಷ್ಟಿ ಆಗಿದ್ದೇನೆ ಅಂತೇಳಿ ಈ ಪಂಚಭೂತಗಳು ಎದುರು ನೋಡ್ತಾ ಇದೆ ಯೇಸು ಕ್ರಿಸ್ತನ ಬರೋಣಕ್ಕಾಗಿ. ದೇವರ ಮಕ್ಕಳ ಮಹಿಮೆಯ ಪ್ರತ್ಯಕ್ಷತೆ ಯಾವಾಗ ಆಗ್ತದ ಅಂತೇಳಿ. ಆದ್ರೆ ಇವರೆಲ್ಲರೂ ಎತ್ತಲ್ಪಡಬೇಕು. ಕ್ರೈಸ್ತರಾಗಿರ್ತಕ್ಕಂಥವರೆಲ್ಲರೂ ಕೂಡ, ಯೇಸು ಸ್ವಾಮಿನ ನಂಬಿ ಜೀವನ ಮಾಡಿರ್ತಕ್ಕಂಥ ಕ್ರೈಸ್ತರೆಲ್ಲರೂ, ಈ ಭೂಲೋಕದಲ್ಲಿ ಇದ್ದವರು ಮತ್ತು ಪರದೇಶದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಎತ್ತಲ್ಪಡಬೇಕು. ಇವರು ಯಾವಾಗ ಹೋತಾರ ಪರಲೋಕಕ್ಕೆ, ಅವಾಗ ಸೃಷ್ಟಿಯಾಗಿರ್ತಕ್ಕಂಥ ನಾನು ಈ ಒಂದು ಆಕಾರ ಬದಲಾಯಿಸಿಕೊಂಡು ಮತ್ತೆ ದೇವದೂತರಾಗಿ ನಾನು ಪರಲೋಕದಲ್ಲಿ ಅವರ ಸೇವೆ ಮಾಡ್ಬೇಕಂತೇಳಿ ಆಶೆಯಿಂದ ಎದುರು ನೋಡ್ತಾ ಇದೆ. ಪ್ರಸವ ವೇದನೆ ಪಡ್ತಾ ಇದೆ. ಅಪ್ಪ ಕರ್ತನೆ ಯಾವಾಗ ಬರುತ್ತೆ, ನಿನ್ನ ಮಕ್ಕಳನ್ನು ಕರೆದುಕೊಂಡು ಯಾವಾಗ ಹೋಗುತ್ತಂತ ಎದುರು ನೋಡ್ತಾ ಇದೆ. ಪರದೇಶದಲ್ಲಿರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಇಗೋ ಪುನಃ ಶಾಶ್ವತವಾದ ಅಸ್ಥಿವಾರವುಳ್ಳ ಪಟ್ಟಣ ಇದು. ಈ ಲೋಕದಲ್ಲಿ ಪರಲೋಕದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಸಭೆ. ಸಭೆ ಈ ಲೋಕಕ್ಕೆ ಮುಕ್ತಾಯ ಆಗಲ್ಲ ಪ್ರಿಯರೇ. ಇದು ಶಾಶ್ವತವಾಗಿರ್ತಕ್ಕಂಥ ಸಭೆ. ಈ ಭೂಲೋಕದಲ್ಲಿ ಕಟ್ಟಿರ್ತಕ್ಕಂಥ ಈ ಪಟ್ಟಣ ಪರಲೋಕಕ್ಕೆ ಒಯ್ಯಲ್ಪಡಬೇಕು. ಪರಲೋಕದಲ್ಲಿ ಶಾಶ್ವತವಾಗಿ ನಾವು ಇರಬೇಕಾದಂತ ಪಟ್ಟಣ ಪ್ರಿಯರಿದು. ಇಲ್ಲಿ ಸಭೆಯಾಗಿ ಅಲ್ಲಿ ಸಭೆಯಾಗಿ ನಿವಾಸ ಮಾಡುವಂತ ಪಟ್ಟಣ ಪ್ರಿಯರೇ. ಒಂದ್ಸಲ ಇಬ್ರಿದವರಿಗೆ ಬರೆದಂತಹ ಪತ್ರಿಕೆ ಮತ್ತೊಂದ್ಸಲ 11ನೇ ಅಧ್ಯಾಯಕ್ಕೆ ನಾವು ಹೋಗೋಣ ಪ್ರಿಯರೇ. ಮತ್ತೊಂದ್ಸಲ ನಾವು 11ನೇ ಅಧ್ಯಾಯಕ್ಕೆ ಹೋಗೋಣ. 11ನೇ ಅಧ್ಯಾಯದಲ್ಲಿ ನಾವು ಮತ್ತೊಂದು ವಚನವನ್ನು ನೋಡಿಕೊಂಡು ಮುಗಿಸುತ್ತೇನೆ ಪ್ರಿಯರೇ. ಕೊನೆ ವಚನ ಮುಗಿಸ್ತಾ ಇದ್ದೀನಿ. ಸಮಯ ಬಹಳ ಆಯ್ತೇನು? ಇಲ್ಲ ಸಮಯ ಏನಾಗಿಲ್ಲ ಅಂತ ಅನಿಸ್ತಾ ಆಲೋಚನೆ ಮಾಡೋಣ ಪ್ರಿಯರೇ.
ನಾವೆಲ್ಲಿಗೆ ಬಂದವರು, ನಾವೆಲ್ಲಿಗೆ ಕರೆತಂದವರು ಅಂತಕ್ಕಂಥದ್ದನ್ನು ವಾಕ್ಯದಿಂದ ನಾವು ಓದ್ಕೊಳ್ಳೋಣ ಪ್ರಿಯರೇ. ನಾವು ಯಾವ ಸಭೆಗೆ ಬಂದಿವಿ ಅಂತಕ್ಕಂಥದ್ದನ್ನ ವಿಲಾಸರೊಡನೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಅದ್ಭುತವಾದಂತ ವಚನ ಇದೆ ಅದು. ಕಾಣ್ತಾ ಇಲ್ಲ. ನಾವು ಜ್ಯೇಷ್ಠರ ಸಭೆಗೆ ಬಂದಿದ್ದೇವೆ ಅಂತ ಹೇಳ್ತದ ನೋಡ್ರಿ. ನಾವು ಜ್ಯೇಷ್ಠರ ಸಭೆಗೆ ಸೇರಿಸಲ್ಪಟ್ಟವರಾಗಿದ್ದೇವೆ ಅಂತ ಹೇಳ. ಓಕೆ ಪ್ರಿಯ, 12ನೇ ಅಧ್ಯಾಯದಲ್ಲಿ ಇರ್ಬೋದು. ಓಕೆ, 12ನೇ ಅಧ್ಯಾಯ 21ನೇ ವಚನ, ಸಾರಿ 20ನೇ ವಚನ. 12ನೇ ಅಧ್ಯಾಯ 20ನೇ ವಚನ. ಯಾಕಂದರೆ ಒಂದು ಮೃಗವಾದರೂ ಬೆಟ್ಟಕ್ಕೆ ಮುಟ್ಟದರೆ ಅದನ್ನು ಇದಲ್ಲದೆ ಅಲ್ಲಿ ತೋರಿದ್ದು ಅಷ್ಟು ಭಯಂಕರವಾಗಿದ್ದರಿಂದ ಮೋಶೆ ಅದು 22ನೇ ವಚನ. ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸಾಹ ಸಂಘದಲ್ಲಿ ಕೂಡಿರುವ ರೊಟ್ಟಿಯನ್ನು ಕೋಟಾನು ಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಯ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಏಬೇಲನ ರಕ್ತಕ್ಕಿಂತ ಹಿತಕರವಾದ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಎಂಬುದಾಗಿ ವಾಕ್ಯ ನಮ್ಗೆ ಹೇಳ್ತಾ ಇದೆ. ನಾವೆಲ್ಲಿ ಸೇರಿದವರಾಗಿದ್ದೀವಂತ? ಜ್ಯೇಷ್ಠರ ಸಭೆಗೆ ಬಂದವರಾಗಿದ್ದೀವಿ. ನಾವು ಜ್ಯೇಷ್ಠರು ಸೇರ್ಬೇಕಾದಂತ ಪಟ್ಟಣಕ್ಕೆ ನಾವು ಬಂದಿದ್ದೀವಿ ಪ್ರಿಯರೇ. ನಾವು ಒಂದು ಪಟ್ಟಣಸ್ಥರು. ಇವತ್ತು ನಾವು ಪ್ರಪಂಚದಲ್ಲಿ ಎಷ್ಟೇ ಸಭೆಗಳವರಾಗಿರ್ಬೋದು, ಯಾವ ಡೆನಿಮೇಷನ್ ಆಗಿರ್ಬೋದು, ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸಭೆಗಳಿದಾವ, ಯಾರೇ ಆಗಿರ್ಬೋದು, ಇವರೆಲ್ಲರೂ ಕೂಡ ಯಾರಿಂದ ತೊಳೆಯಲ್ಪಟ್ಟಂತವರು? ಯೇಸು ಕ್ರಿಸ್ತನ ಪವಿತ್ರವಾದಂತ ಪ್ರೋಕ್ಷಣ ಮಾಡಿರ್ತಕ್ಕಂಥ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಒಂದೇ ಸಂಸ್ಥಾನಕ್ಕೆ ಸೇರಿದವರಾಗಿದ್ದೇವೆ. ನಾವು ಒಂದೇ ಸಂಸ್ಥಾನಕ್ಕೆ ಸೇರಿರ್ತಕ್ಕಂಥವ್ರು ನಾವು. ಅದಕ್ಕಾಗಿ ಜ್ಯೇಷ್ಠರ ಸಭೆಗೆ ಸೇರಿಸಲ್ಪಟ್ಟವರು ಹಾಗೂ ದೇವರ ರಾಜ್ಯದಲ್ಲಿ ಸೇರಿರ್ತಕ್ಕಂಥವರು, ದೇವದೂತರ ಕೋಟಾನುಕೋಟಿ ದೇವದೂತರ ಸಭೆಗೆ ಸೇರಿರ್ತಕ್ಕಂಥವರು ನಾವು ಪರಲೋಕದಲ್ಲಿ ಶಾಶ್ವತವಾಗಿ ಹೋಗ್ತಕ್ಕಂಥವರಾಗಿದ್ದೇವೆ. ನಾವು ಈ ಪಟ್ಟಣ ಯೇಸು ಕ್ರಿಸ್ತನ ಮುಖಾಂತರ ನಿರ್ಮಾಣವಾದಂತಕ್ಕಂಥ ಪಟ್ಟಣ, ಅದು ಶಾಶ್ವತವಾಗಿ ಅಸ್ಥಿವಾರ ಉಳ್ಳ ಪಟ್ಟಣ ಅದು. ಯಾಕಂದ್ರೆ ಆತನ ನಿರ್ಮಿತವಾಗಿ ಆತನ ಕೈಯಿಂದ ಕಟ್ಟಿರ್ತಕ್ಕಂಥ ಸಭೆ ಇದು. ಯೇಸು ಕ್ರಿಸ್ತನ ಸ್ವರಕ್ತದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಸಭೆ ಇದು. ಈ ಸಭೆಗೋಸ್ಕರ ಎಷ್ಟೋ ಜನ ಎದುರು ನೋಡುವಂಥದ್ದು. ದೇವದೂತರು ಎದುರು ನೋಡ್ತಾ ಇದ್ದಾನೆ, ದೇವರು ಎದುರು ನೋಡ್ತಾ ಇದ್ದಾನೆ ನಮಗೋಸ್ಕರ. ಪರದೇಶದಲ್ಲಿ ಇರ್ತಕ್ಕಂಥವ್ರು ಎದುರು ನೋಡ್ತಾ ಇದ್ದಾರೆ ನಮಗೋಸ್ಕರ. ಈಗ ನಾವು ಮಾತ್ರ ಈ ಲೋಕಕ್ಕೋಸ್ಕರ ಬದುಕುವುದಕ್ಕಾಗಿ ನಾವು ಪ್ರಯತ್ನಿಸ್ತಿದ್ದೇವೆ. ನಾವೇನಾಗಿದ್ದೇವೆ? ನಮಗೋಸ್ಕರ ಎಷ್ಟು ನಿರೀಕ್ಷಣೆ ಉಳ್ಳವರಾಗಿದ್ದಾರೆ. ತಂದೆಯಾದ ದೇವರು ಕೂಡ ನಮ್ಮ ಮೇಲೆ ನಿರೀಕ್ಷಣೆ ಇಟ್ಕೊಂಡಿದ್ದಾನೆ. ನನ್ನ ಮಕ್ಕಳು ಯಾವಾಗ ಪರಲೋಕಕ್ಕೆ ಬರ್ತಾರ, ಅವರಿಗೆ ಯಾವಾಗ ಸಿಂಹಾಸನ ಕೊಡಬೇಕು ಅಂತೇಳಿ ಆತನ ಎದುರು ನೋಡ್ತಾ ಇದ್ದಾನೆ. ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟು ಅಲ್ಲಿ ಕುಂತು ಎದುರು ನೋಡ್ತಾ ಇದ್ದಾನೆ. ಹಾಗೂ ತಂದೆಯಾದ ದೇವರಿಗೆ ಉಗ್ರತೆ ಬಂದಾಗ, ಕೋಪ ಬಂದಾಗ ಸಮಾಧಾನ ಪಡಿಸುವಂತವನಾಗಿದ್ದಾನೆ. ಬಲಗಡೆಯಲ್ಲಿ ಕೂತುಕೊಂಡು ದೇವರೇ ಸಮಾಧಾನದಿಂದಿರು, ಈಗೋ ಬರ್ತಾರಂತೇಳಿ ನಿರೀಕ್ಷಣೆ ಉಳ್ಳವನಾಗಿ ಯೇಸು ಸ್ವಾಮಿ ಕೂಡ ನಮ್ಮನ್ನು ಎದುರು ನೋಡುವಂತವನಾಗಿದೆ. ನಾವು ದೇವರನ್ನು ಸಂಪೂರ್ಣವಾಗಿ ನಂಬಿಕೊಂಡು ಆತನ ಸುವಾರ್ತೆಯನ್ನು ಅನೇಕರಿಗೆ ಸಾರಿ ಅನೇಕ ಆತ್ಮಗಳನ್ನು ದೇವರ ಕಡೆಗೆ ತಿರುಗಿಸಿದರೆ ಆತನು ಬಂದೇ ಬಿಡ್ತಾನ ಪ್ರಿಯರೇ. ಆತನು ಬಂದೇ ಬಿಡ್ತಾನ. ಆತನು ಬರದೇ ಇರುವುದಕ್ಕೆ ಕಾರಣ ನಾವೇ ಪ್ರಿಯರೇ. ಯಾಕಂದ್ರೆ ನಾವು
ಏನ್ ತಿನ್ನಬೇಕು ಕುಡಿಬೇಕು ಮಜಾ ಮಾಡ್ಬೇಕನ್ನಂತ ಜೀವನ ಸಾಗಿಸ್ತಾ ಇದ್ದೀವಿ. ನಾವು ಪರಿಶುದ್ಧರಾಗಿ ಪವಿತ್ರರಾಗಿ ದೇವರ ಅನಾದಿ ಸಂಕಲ್ಪವನ್ನು ನೆರವೇರಿಸುವಂತವರಾಗಿ ನಾವು ಕಾಣ್ತಾ ಇಲ್ಲ ಪ್ರಿಯರೇ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ನೀವು ದೇವರಿಗೋಸ್ಕರ ಬದುಕಿದರೆ, ನೀತಿವಂತರಾಗಿ ಬದುಕಿದರೆ, ಪರಿಶುದ್ಧರಾಗಿ ಬದುಕಿದರೆ ಅತಿ ಬೇಗನೆ ಯೇಸು ಸ್ವಾಮಿಯನ್ನು ನಾವು ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯ. ಯಾಕಂದ್ರೆ ಈ ರಾಜ್ಯವನ್ನು ತೆಗೆದುಕೊಂಡು ಹೋಗ್ಬೇಕಾಗಿದೆ ಯೇಸು ಸ್ವಾಮಿ. ಆತನ ಸ್ವರಕ್ತದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಪ್ರಾರಂಭ ಶತಾಬ್ದದಲ್ಲಿ ಬಂದು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಪಟ್ಟಣ ನಾಳೆ 2ನೇ ಸಲ ಬಂದಾಗ ಅದನ್ನು ಕರೆದುಕೊಂಡು ಹೋಗ್ಬೇಕಾಗಿದೆ. ಈ ಪಟ್ಟಣವನ್ನು ದೇವರಿಗೆ ಒಪ್ಪಿಸಬೇಕಾಗಿದೆ, ರಾಜ್ಯವನ್ನು. ಅದಕ್ಕಾಗಿ ದೇವರಿಗೆ ಒಪ್ಪಿಸುವುದಕ್ಕಾಗಿ ಆತನ 2ನೇ ಸಲ ಬರ್ತಾನ. 2ನೇ ಸಲ ಬರುವುದರೊಳಗಾಗಿ ನಾವೇನು ಮಾಡ್ಬೇಕಾಗಿದೆ? ನಾವು ಈ ರೀತಿಯಾಗಿ ಬದುಕಿದ್ರೆ ನಾವು ಪರಲೋಕಕ್ಕೆ ಹೋಗುತ್ತೀವ? ಈ ರೀತಿಯಾಗಿ ನಾವು ಬದುಕಿದ್ರೆ ನಾವು ರಾಜ್ಯಕ್ಕೆ ಬಾಧ್ಯತರಾಗುತ್ತೇವೆ. ಶಾಶ್ವತವಾದ ಅಸ್ಥಿವಾರವುಳ್ಳ ಪಟ್ಟಣಕ್ಕೆ ನಾವು ಸೇರುವಂತವರಾಗಿದ್ದೀವ? ಒಂದ್ಸಲ ಆಲೋಚನೆ ಮಾಡು ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ಆಲೋಚನೆ ಮಾಡಿಕೊಂಡು ಜೀವಿತವನ್ನು ಸರಿಪಡಿಸಿಕೊಂಡು ದೇವರಿಗೋಸ್ಕರ ಭಯದಿಂದಲೂ ಭಕ್ತಿಯಿಂದಲೂ ಆತನ ವಾಕ್ಯಕ್ಕೆ ನಮ್ರತೆಯಿಂದ ಕಿವಿಗೊಟ್ಟು ವಾಕ್ಯದ ಪ್ರಕಾರ ಜೀವಿಸುವುದಕ್ಕೆ ಆಲೋಚನೆ ಮಾಡು. ದೇವರು ನಿನ್ನ ನಿಜವಾಗಲೂ ನಿನ್ನ ಪರಲೋಕಕ್ಕೆ ಒಯ್ಯುವುದಕ್ಕೆ ಆತನ ಸಿದ್ಧನಾಗಿದ್ದಾನೆ. ಆದರೆ ನಿನ್ನ ಮನಸ್ಸು ಕಲ್ಲು ಮಾಡಿಕೊಳ್ತಾ ಇದೆಯಾ? ನಿನ್ನ ಹೃದಯವನ್ನು ಕಲ್ಲು ಮಾಡಿಕೊಂಡು ಜೀವನ ಮಾಡ್ತಾ ಇದೀಯ? ನೀನು ದೇವರು ಎದುರು ನೋಡುವಂತ ಮನುಷ್ಯ. ಕ್ರಿಸ್ತನು ನಿನ್ನನ್ನು ಎದುರು ನೋಡ್ತಾ ಇದ್ದಾನೆ. ಪರದೇಶದಲ್ಲಿ ಅನೇಕ ಭಕ್ತಾದಿಗಳು ನಿನ್ನನ್ನು ಎದುರು ನೋಡ್ತಾ ಇದ್ದಾರೆ. ನೀನು ಭಕ್ತಾದಿಯಾಗಿ ಬದುಕು, ನಿನಗೋಸ್ಕರ ಅಲ್ಲ ದೇವರಿಗೋಸ್ಕರ ಬದುಕು ಅಂತೇಳಿ ಅವರು ನಿನ್ನನ್ನು ಎದುರು ನೋಡುವಂತವರಾಗಿದ್ದಾರೆ. ನೀನು ಮಾತ್ರ ಯಾರಿಗೋಸ್ಕರ ಬದುಕಬೇಕು, ಏನ್ ತಿನ್ನಬೇಕು, ಹೆಂಗ್ ಬದುಕಬೇಕು, ಏನ್ ಸಂಪಾದನೆ ಮಾಡ್ಬೇಕು, ಈ ಲೋಕದಲ್ಲಿ ನಾನು ಏನ್ ಮನೆ ಕಟ್ಟಿಕೊಳ್ಳಬೇಕು, ಬಂಗ್ಲೆ ಕಟ್ಟಬೇಕಾ, ಆಸ್ತಿ ಮಾಡ್ಕೊಳ್ಬೇಕಾ, ಅಂತಸ್ತು ಕಟ್ಟಬೇಕಾ, ಬಂಗಾರ ಕೂಡಿಟ್ಕೊಳ್ಬೇಕಾ ಅನ್ನಂತ ಆಲೋಚನೆಯಲ್ಲಿ ನೀನಿದ್ದೀಯ. ಇವತ್ತು ನಿನಗೋಸ್ಕರ ಕೋಟ್ಯಾನುಕೋಟಿ ದೇವದೂತರು, ಕೋಟ್ಯಾನುಕೋಟಿ ಆತ್ಮಗಳು, ದೇವರ ನಂಬಿರತಕ್ಕಂಥ ಆತ್ಮಗಳು ನಿನ್ನನ್ನು ಎದುರು ನೋಡ್ತಾ ಇದ್ದಾರೆ. ನೀನು ಆ ಪಟ್ಟಣದಲ್ಲಿ ಸೇರ್ಬೇಕಾಗಿದೆ, ವಿಶ್ವಾಸಿಯಾಗಿ ಬದುಕಬೇಕಾಗಿದೆ, ಭಕ್ತನಾಗಿ ಬದುಕಬೇಕಾಗಿದೆ, ಕ್ರಿಸ್ತನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವುದಕ್ಕಾಗಿ ನೀನು ಬದುಕಬೇಕಾಗಿದೆ ಅಂತೇಳಿ ಅನೇಕರು ನಿನ್ನ ಮೇಲೆ ನಂಬಿಕೆ ಇಟ್ಟುಕೊಂಡು ನೀನು ಒಬ್ಬ ಸೇವಕನಾಗಿ ಒಬ್ಬ ಭಕ್ತನಾಗಿ ಜೀವನ ಮಾಡ್ಬೇಕಂತೇಳಿ ಅವರನ್ನ ಎದುರು ನೋಡ್ತಾ ಇದ್ದಾರೆ. ನೀನು ಲೋಕಕ್ಕೋಸ್ಕರ ನೀನು ಬದುಕ್ತಾ ಇದೀಯ. ನೀನು ತಪ್ಪು ಪ್ರಿಯರೇ, ತಪ್ಪು. ನೀನು ತಪ್ಪು ಮಾಡ್ತಾ ಇದೀಯ. ಅದಕ್ಕಾಗಿ ಆಲೋಚನೆ ಮಾಡು, ನಿನ್ನ ಮನಸ್ಸನ್ನು ಬದಲಾಯಿಸ್ಕೋ, ದೇವರಿಗೋಸ್ಕರ ಬದುಕು, ದೇವರ ಮಹಿಮೆಯುಳ್ಳ ಆ ಪಟ್ಟಣವನ್ನು ಸೇರು. ಸಭೆಯಲ್ಲಿ ನಿಜವಾದಂತ ಭಕ್ತನಾಗಿ ಜೀವನ ಮಾಡಿ ಆ ಸಭೆಯೊಂದಿಗೆ ನೀನು ಎತ್ತಲ್ಪಡ್ಬೇಕು. ನಾಳೆ ಸಭೆಯಲ್ಲಿ ನೀನು ಬಿಡಲ್ಪಡ್ತೀಯ, ಎತ್ತಲ್ಪಡ್ತೀಯ, ಆಲೋಚನೆ ಮಾಡು. ಸಭೆಯಲ್ಲಿ ಬರ್ತಾ ಇದೀಯಾ, ಸಭೆಯಲ್ಲಿ ಕೂತ್ಕೊಳ್ತಾ ಇದೀಯಾ, ಸಭೆಯಲ್ಲಿ ವಾಕ್ಯ ಕೇಳ್ತಾ ಇದೀಯಾ, ಸಭೆಯಲ್ಲಿ ಹಾಡಾಡ್ತಾ ಇದೀಯಾ, ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀಯಾ, ಸಭೆಯಲ್ಲಿ ಕಾಣಿಕೆ ಕೊಡ್ತಾ ಇದೀಯಾ, ಸಭೆಯಲ್ಲಿ ಎಲ್ಲ ಮಾಡ್ತಾ ಇದೀಯಾ, ಭಕ್ತನಾಗಿದ್ದೀಯಾ ಇಲ್ಲ ಅಂತ ಒಂದ್ಸಲ ಆಲೋಚನೆ ಮಾಡ್ಕೊಳ್ಳೇನೋ. ಭಕ್ತನಾಗದಿದ್ದರೆ ನೀನು ಬಿಡಲ್ಪಡ್ತೀಯ. ನಿನ್ನ ಬಿಟ್ಟು ಮಿಕ್ಕಿದವರನ್ನು ಎತ್ತಲ್ಪಡಬೇಕು. ಕರೆದುಕೊಂಡು ಹೋಗ್ತಾನೆ ಯೇಸು ಸ್ವಾಮಿ. ಬಿಡಲ್ಪಡುವಂತವನಾಗಬೇಡ. ನೀನು ಭಕ್ತನಾಗಿ ಬದುಕುವುದಕ್ಕಾಗಿ ನಿನಗೋಸ್ಕರ ಎದುರು ನೋಡ್ತಾ ಇದ್ದಾರೆ ಅನೇಕರು. ದೇವರ ಮಾತುಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಂತೇಳಿ ಹೇಳುತ್ತಾ ಈ ಮಾತುಗಳು ಇಲ್ಲಿಗೆ ಮುಗಿಸ್ತೀನಿ. ದೇವರು ನಿಮ್ಮನ್ನು ವಾಕ್ಯದಿಂದ ಬಲಪಡಿಸಲಿ. ಚಿಕ್ಕದಾಗಿ ಪ್ರಾರ್ಥನೆ ಮಾಡುತ್ತೇನೆ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈ ಸಮಯದಲ್ಲಿ ನಾವು ಅತ್ಯುನ್ನತವಾದಂತ ನಿನ್ನ ಜ್ಞಾನವನ್ನು ಕಲಿತುಕೊಂಡಿದ್ದೇವೆ ಅಂತ ಹೇಳಿ ನೋಡ್ತಾ ಇದ್ದೇವೆ. ಮಾತಾಡಿದವನು ಮಾತ್ರ ನಾನು ದೇವ, ಮಾತುಗಳು ನಿನ್ನವಾಗಿದ್ದೇವೆ. ವಚನ ಇಲ್ಲದೆ, ಆಧಾರ ಇಲ್ಲದೆ ಯಾವುದು ಕೂಡ ನಾನು ಹೇಳಿಲ್ಲ ತಂದೆ. ಮತ್ತು ನನ್ನಲ್ಲಿ ಏನಾದರೂ ತಪ್ಪಾದಂತ ಕಲ್ಪಿತವಾದಂತ ಆಲೋಚನೆಗಳಿದ್ರೆ ನನ್ನನ್ನು ಕ್ಷಮಿಸ್ತೇನೆ ದೇವ. ಅದ್ಭುತವಾದಂತ ಸಂದೇಶವನ್ನು ನಮಗೆ ತಿಳಿಸಿಕೊಟ್ಟಿದೆ. ನೀನು ನಿನ್ನ ಮಗನಾಗಿರ್ತಕ್ಕಂಥ ಯೇಸು ಸ್ವಾಮಿಯ ಮುಖಾಂತರ ಸ್ಥಾಪನೆ ಮಾಡಿರ್ತಕ್ಕಂಥ ಈ ರಾಜ್ಯವನ್ನು ನೀನು ಎದುರು ನೋಡ್ತಾ ಇದೀಯಾ. ಮತ್ತೆ ನಿನ್ನ ಭಕ್ತಾದಿಗಳಿರ್ತಕ್ಕಂಥ ಅಬ್ರಹಾಂ, ಇಸಾಕ್, ಯಾಕೋಬರು, ಮೋಶೆ, ಅದಕ್ಕಿಂತ ಮುಂಚಿತವಾಗಿ ಸತ್ತಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಕೂಡ ಎದುರು ನೋಡುವಂತ ಪಟ್ಟಣವಾಗಿದೆ, ರಾಜ್ಯವಾಗಿದೆ. ಈ ರಾಜ್ಯ ಯಾವಾಗ ಎತ್ತಲ್ಪಡುತ್ತಾ, ನಾವು ಯಾವಾಗ ಕರೆದೊಯ್ಯಲ್ಪಡ್ತೇವೆ ಅಂತಕ್ಕಂಥ ಒಂದು ನಿರೀಕ್ಷಣೆ ಉಳ್ಳವರಾಗಿದ್ದಾರೆ ಅವರೆಲ್ಲರೂ ಕೂಡ. ಇದುವರೆಗೂ ಆ ಶಾಶ್ವತವಾಗಿರ್ತಕ್ಕಂಥ ಆ ಲೋಕವನ್ನು, ಪರಲೋಕವನ್ನು ಇನ್ನೂ ಸೇರಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ನಮಗೆ ಬೋಧಿಸ್ತಾ ಇದೆ. ಅದಕ್ಕಾಗಿ ದೇವ, ನಿನ್ನ ವಾಕ್ಯವನ್ನು ಕಲಿತಿರ್ತಕ್ಕಂಥ ನಾವು, ಕೇಳಿರ್ತಕ್ಕಂಥ ನಾವು ವ್ಯರ್ಥವಾಗಿ ಬದುಕದಂತೆ ನಿನ್ನ ವಾಕ್ಯದ ಪ್ರಕಾರ ಬದುಕಿ ನಿನ್ನನ್ನು ಮಹಿಮೆ ಪಡಿಸುತ್ತಾ ನಿನ್ನ ಮಗನಾದ ಯೇಸು ಕ್ರಿಸ್ತನ ಮರಣ ಸಮಾಧಿ ಪುನರುತ್ಥಾನವೆಂಬ ಸುವಾರ್ತೆಯನ್ನು ಅನೇಕರಿಗೆ ಸಾರುವಂತ ಒಳ್ಳೆ ಜ್ಞಾನ ವಿವೇಕಗಳನ್ನು ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು
ಬೇಡಿಕೊಳ್ತಾ ಇದ್ದೀನಿ. ಕೂಡಿ ಬಂದಂತ ಎಲ್ಲರನ್ನೂ ಆಶೀರ್ವದಿಸ್ರಿ. ಎಲ್ಲರಿಗೆ ವಾಕ್ಯವನ್ನು ಮತ್ತೊಂದು ಸಲ ಈ ವಚನಗಳನ್ನು ಮತ್ತೊಂದು ಸಲ ನೆಮಲು ಹಾಕೊಳ್ಳುವುದಕ್ಕಾಗಿ ಅವರ ಆತ್ಮದ ಪ್ರೇರೇಪಣೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೀನಿ. ಕೂಡಿ ಬಂದಂತ ಎಲ್ಲಾ ಕುಟುಂಬಗಳನ್ನು ಆಶೀರ್ವದಿಸರಿ. ಅವರ ಕುಟುಂಬಗಳಿಗೆ ಶಾಂತಿ ಸಮಾಧಾನವನ್ನು ಅನುಗ್ರಹಿಸರಿ. ಅವರು ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತ ಆಲೋಚನೆಗಳು ಅವರಿಗೆ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ಮತ್ತು ಈ ಗೂಗಲ್ ಮೀಟ್ ಅನ್ನು ನಡೆಸಿಕೊಂಡು ಹೋಗತಕ್ಕಂತ ಮತ್ತೆ ಮಹಾಲಕ್ಷ್ಮಿ ಅವರ ಕುಟುಂಬವನ್ನು ಮತ್ತು ದಾವಿದ ಅವರ ಕುಟುಂಬವನ್ನು ಆಶೀರ್ವದಿಸರಿ, ಬಲಪಡಿಸರಿ. ಇನ್ನೂ ಹೆಚ್ಚಾಗಿ ಈ ವಾಕ್ಯವನ್ನು ಕೇವಲ ಕೆಲವರಿಗೆ ಮಾತ್ರವಲ್ಲದೆ ಅನೇಕರಿಗೆ ಶೇರ್ ಮಾಡಿ ಅನೇಕರನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಸಹಾಯ ಮಾಡ್ರೆಂಬುದಾಗಿ ಅವರನ್ನು ಆಶೀರ್ವದಿಸಿ ಬಲಪಡಿಸಿ ಇನ್ನು ಹೆಚ್ಚಿನ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಾ, ಮತ್ತು ಅನಾರೋಗ್ಯದಿಂದ ಯಾರಾದರಿದ್ದರೆ ಅವರನ್ನು ನಿಮ್ಮ ಕೃಪೆ ಉಲ್ಲಾಸದಿಂದ ಮುಟ್ಟಿ ಗುಣಪಡಿಸಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆ, ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನ್ಯೋನ್ಯತ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲ ನಮ್ಮೊಂದಿಗೆ ನೆಲೆಯಾಗಿರಲಿ. ಆಮೆನ್.